ಪ್ರಕಾಶ್ ಬಿಜಿ, ಸಹ ಶಿಕ್ಷಕರು, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ, ಗೋಪೆನಾಡೆ. ನಾವು ಇಂದಿನ ತರಗತಿಯಲ್ಲಿ ನಿಮ್ಮ ವ್ಯವಹಾರ ಅಧ್ಯಯನದ 2ನೇ ಘಟಕ ಉದ್ಯಮಗಾರಿಕೆ. ನಾವು ಮೊದಲನೇ ಘಟಕದಲ್ಲಿ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ನಾವು ತಿಳ್ಕೊಂಡು, ಈಗ 2ನೇ ಘಟಕ 2ನೇ ಅಧ್ಯಾಯ ಉದ್ಯಮಗಾರಿಕೆ. ಹಾಗಾದ್ರೆ ಈ ಘಟಕದಲ್ಲಿ ನಾವು ತಿಳಿದುಕೊಳ್ಳುವಂತಹ ಕಲಿಕಾಂಶಗಳು ಯಾವ್ಯಾವ ಕಲಿಕಾಂಶಗಳನ್ನ ಈ ಉದ್ಯಮಗಾರಿಕೆ ಘಟಕದಲ್ಲಿ ನಾವು ತಿಳ್ಕೊಂತೀವಿ ಅನ್ನೋದಾದ್ರೆ, ಉದ್ಯಮಿ ಮತ್ತು ಉದ್ಯಮಗಾರಿಕೆಯ ಅರ್ಥ ಅಂದ್ರೇನು, ಉದ್ಯಮಿ ಮತ್ತು ಉದ್ಯಮಗಾರಿಕೆಯ ಅರ್ಥ ಮತ್ತು ಉದ್ಯಮಗಾರ ಒಂದು ಗುಣಲಕ್ಷಣಗಳು, ಉದ್ಯಮಗಾರನ ಗುಣಲಕ್ಷಣಗಳು ಮತ್ತು ಈ ಉದ್ಯಮಗಾರನ ಪಾತ್ರ ಮತ್ತು ಪ್ರಾಮುಖ್ಯತೆ, ಉದ್ಯಮಗಾರನ ಪಾತ್ರ ಮತ್ತು ಪ್ರಾಮುಖ್ಯತೆ, ಸ್ವಯಂ ಉದ್ಯೋಗ ಅವಕಾಶಗಳು, ಒಂದು ಉದ್ಯೋಗವನ್ನ ಒಂದು ಉದ್ಯಮಿಯನ್ನ ಪ್ರಾರಂಭಿಸಲು ಇರುವಂತಹ ಒಂದು ಸ್ವಯಂ ಉದ್ಯೋಗ ಅವಕಾಶಗಳು ಮತ್ತು ಸ್ವಯಂ ಉದ್ಯೋಗದ ವ್ಯವಸ್ಥೆ ಮತ್ತು ಕೆಲವು ಪ್ರಮುಖ ಉದ್ಯಮಿದಾರರು, ನಮ್ಮ ಭಾರತದಲ್ಲಿರುವಂತಹ ಮಹಾನ್ ಸಾಧನೆ ಮಾಡಿರುವಂತಹ ಮಹಾನ್ ಉದ್ಯಮಿದಾರರ ಬಗ್ಗೆ, ಬಹಳ ಪ್ರಮುಖವಾದಂತಹ ಉದ್ಯಮಿದಾರರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಾವು ಮೊದಲಿಗೆ ಉದ್ಯಮಿ. ಹಾಗಾದ್ರೆ ಈ ಒಂದು ಇಂದಿನ ಆರ್ಥಿಕ ಮಾರುಕಟ್ಟೆಯ ಮುಂಚೂಣಿಯಲ್ಲಿ ಉದ್ಯಮಗಾರಿಕೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಇದು ವಹಿಸುತ್ತೆ. ಇಂದಿನ ಒಂದು ಆರ್ಥಿಕವಾದಂತಹ ಒಂದು ಮಾರುಕಟ್ಟೆ ಕ್ಷೇತ್ರದಲ್ಲಿ ಉದ್ಯಮಗಾರಿಕೆ ತನ್ನ ಬಹಳ ಪ್ರಮುಖವಾದಂತಹ ಒಂದು ಪರಿಣಾಮಕಾರಿಯಾದಂತಹ ಒಂದು ತನ್ನ ಪಾತ್ರವನ್ನ ನಿರ್ವಹಿಸುತ್ತೆ. ನಾವು ಬಹಳ ಉತ್ಪಾದನಾಂಗಗಳು 4, ಒಂದು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಇವು 4 ಉತ್ಪಾದನಾಂಗಗಳು ಅಂತ ಕರಿತೀವಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳನ್ನ. ಈ ಪ್ರಮುಖ ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಉದ್ಯಮಗಾರಿಕೆಯು ಸಹ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನ, ಒಂದು ದೇಶದ ವ್ಯಾಪಾರ ಪರಿಸ್ಥಿತಿ ಮತ್ತು ಕೈಗಾರಿಕಾ ಕ್ಷೇತ್ರದ ಬದಲಾವಣೆಗಳಲ್ಲಿ ಪ್ರಬಲವಾದಂತಹ ಒಂದು ಅಂಶ ಅಂತಂದ್ರೆ ಉದ್ಯಮಗಾರಿಕೆ. ಹಾಗಾದ್ರೆ ಉದ್ಯಮಿ ಅಂದ್ರೆ ಯಾರು? ಉದ್ಯಮಿ ಪದದ ಅರ್ಥವ ಏನಾಗಾದ್ರೆ ಅನ್ನೋದಾದ್ರೆ, ಫಸ್ಟ್ ಈ ಉದ್ಯಮಿ ಎಂಬ ಪದ ಫ್ರೆಂಚ್ ಭಾಷೆಯ ಎಟ್ರಾಪ್ರೆಂಡೆ ಎಂಬ ಪದದಿಂದ ಉತ್ಪತ್ತಿ ಹೊಂದಿದೆ. ಉದ್ಯಮಿ ಎಂಬ ಪದ ಫ್ರೆಂಚ್ ಭಾಷೆಯ ಎಟ್ರಾಪ್ರೆಂಡೆ. ಆದರೆ ಎಟ್ರಾಪ್ರೆಂಡೆ ಎಂಬ ಒಂದು ಫ್ರೆಂಚ್ ಭಾಷೆಯಿಂದ ಉದ್ಯಮಿ ಪದ ಉತ್ಪತ್ತಿ ಹೊಂದಿದೆ ಅನ್ನೋದಾದ್ರೆ ಹಂಗಂದ್ರೆ ಏನು ಅಂದ್ರೆ, ಒಂದು ಹೊಸ ಒಂದು ಆರ್ಥಿಕ ಚಟುವಟಿಕೆಯನ್ನ ಕೈಗೊಳ್ಳೋದು, ಒಂದು ಚಟುವಟಿಕೆಯನ್ನ ಕೈಗೆತ್ತಿಕೊಳ್ಳುವುದು, ಒಂದು ಯಾವುದಾದ್ರೂ ಒಂದು ಚಟುವಟಿಕೆಯನ್ನ ಕೈಗೆತ್ತಿಕೊಳ್ಳುವುದನ್ನ ನಾವು ಉದ್ಯಮಿ ಅಂತ ಕರಿತೀವಿ. ಅದನ್ನೇ ಎಟ್ರಾಪ್ರೆಂಡೆ. ಏನಾಗತ್ತಪ್ಪ ಅಂತಂದ್ರೆ, ಯಾವ್ದಾದ್ರು ಒಂದು ಆರ್ಥಿಕ ಚಟುವಟಿಕೆ, ಉತ್ಪಾದನಾ ಚಟುವಟಿಕೆ, ಅನುಭವ ಚಟುವಟಿಕೆ, ವಿನಿಮಯ ಚಟುವಟಿಕೆ ಇರ್ಬೋದು, ಯಾವುದಾದರೂ ಒಂದು ಚಟುವಟಿಕೆಯನ್ನ ಕೈಗೆತ್ತಿಕೊಳ್ಳುವುದನ್ನೇ ನಾವು ಎಟ್ರಾಪ್ರೆಂಡೆ ಅಥವಾ ಉದ್ಯಮಿ ಅಂತ ಕರಿತೀವಿ. ಅಂದ್ರೆ ಈ ಉದ್ಯಮಿ ಹೊಸ ಕಲ್ಪನೆಯನ್ನ ವ್ಯವಹಾರಗಳಲ್ಲಿ ರೂಢಿಗೆ ತರುವನು. ತನ್ನ ಉದ್ಯಮಿಯು ತನ್ನ ಹೊಸ ಕಲ್ಪನೆಯನ್ನ ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳ. ಏನು ಉದ್ಯಮಿ ಅಂತ ಅಂದಾಗ, ಯಾವ್ದಾದ್ರು ಒಂದು ಚಟುವಟಿಕೆಯನ್ನ ಕೈಗೆತ್ತಿಕೊಳ್ಳುವನ್ನ ನಾವು ಉದ್ಯಮಿ ಅಂತ ಕರೀತೀವಿ. ನಿಮ್ಮ ಒಂದು ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ, ಒಂದು ಪರಿಸರದಲ್ಲಿ, ಅಲ್ಲಿನ ಒಂದು ಪರಿಸ್ಥಿತಿಗೆ ತಕ್ಕಂತೆ ಒಬ್ಬ ಉದ್ಯಮಿ ಒಂದು ಉದ್ಯಮಿಯನ್ನ ಪ್ರಾರಂಭಿಸಬೇಕು ಅಂದಾಗ ಅವನೇನ್ ಮಾಡ್ತಾನೆ, ತನ್ನಲ್ಲಿರುವಂತಹ ಹೊಸ ಕಲ್ಪನೆಯನ್ನ ವ್ಯವಹಾರದಲ್ಲಿ ರೂಢಿಗೆ ತರ್ತಾನೆ. ನಾನು ಹೇಗೆ ಒಂದು ಉದ್ಯಮಿಯನ್ನ ಪ್ರಾರಂಭಿಸಬೇಕು, ಈ ಒಂದು ಪರಿಸರದಲ್ಲಿ ಈಗಿನ ಒಂದು ಪರಿಸ್ಥಿತಿಗೆ ತಕ್ಕಂತೆ ಆ ಉದ್ಯಮಿಯನ್ನ ಪ್ರಾರಂಭಿಸಿ, ಮತ್ತೆ ಹೊಸ ವಿಧಾನಗಳನ್ನ, ಹೊಸ ತಂತ್ರಜ್ಞಾನ ಇರ್ಬೋದು, ಉತ್ಪಾದನಾ ವಿಧಾನಗಳನ್ನ ಬಳಕೆಗೆ ತಂದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹೇಗೆ ಉತ್ಪಾದನೆ ಮಾಡಬೇಕು, ಲಭ್ಯ ಇರುವಂತಹ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು, ಕಾರ್ಮಿಕರನ್ನ ಹೇಗೆ ಬಳಕೆ ಮಾಡಬೇಕು, ಅವರಿಗೆ ನೀಡುವಂತಹ ವೇತನ ದರವನ್ನು ಹೇಗೆ ನಿಗದಿಪಡಿಸಬೇಕು ಎಂಬ ಇತ್ಯಾದಿ ವಿಚಾರಗಳನ್ನ ಯೋಚಿಸಿ, ಚಿಂತಿಸಿ ಒಂದು ಸರಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಉದ್ಯಮಿ. ಯಾಕೆಂದ್ರೆ ಆ ಉದ್ಯಮದ ಯಶಸ್ಸು ಮತ್ತು ಅವನತಿ ಆತನನ್ನ ಅವಲಂಬಿಸಿರುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು, ಒಬ್ಬ ಉದ್ಯಮಿ ಒಂದು ಚಟುವಟಿಕೆಯನ್ನ ಕೈಗೊಳ್ತಾನೆ, ಅವನು ಹೊಸ ಕಲ್ಪನೆಗಳನ್ನ, ಹೊಸಾದ ರೀತಿಯ ಯೋಚನೆಗಳನ್ನ, ಚಿಂತನೆಗಳನ್ನ ವ್ಯವಹಾರದಲ್ಲಿ ರೂಢಿಗೆ ತರಲು ಪ್ರಯತ್ನಿಸ್ತಾನೆ ಉದ್ಯಮಿ. ಅಷ್ಟೇ ಅಲ್ಲ, ವ್ಯವಹಾರದ ನಿರ್ವಹಿಸಲು ಆಡಳಿತ ನಿರ್ವಹಣೆಯ ಕೌಶಲ್ಯ
ಅವನು ವ್ಯವಹಾರವನ್ನು ನಿರ್ವಹಿಸಬೇಕು ಅಂತಂದಾಗ ಆಡಳಿತ ಬಗ್ಗೆ ಸರಿಯಾದ ರೀತಿಯಿಂದ ಜ್ಞಾನ ಇರಬೇಕು, ಕೌಶಲ್ಯ ಇರಬೇಕು, ಪರಿಣಿತಿಯನ್ನು ಹೊಂದಿರಬೇಕು ಮತ್ತು ಉತ್ತಮ ನಾಯಕತ್ವದ ಗುಣವನ್ನು ಸಹ ಉದ್ಯಮಿ ಹೊಂದಿರಬೇಕಾಗುತ್ತೆ. ಯಾಕೆಂತಂದ್ರೆ ಒಂದು ಉದ್ಯಮವನ್ನು ನಿರ್ವಹಿಸಬೇಕಂತ ಸಂದರ್ಭದಲ್ಲಿ ಅನೇಕ ಸವಾಲುಗಳು, ಅನೇಕ ಸಮಸ್ಯೆಗಳು ಉದ್ಭವಿಸ್ತವೆ. ಆ ಸವಾಲುಗಳನ್ನ, ಸಮಸ್ಯೆಗಳನ್ನ ದಿಟ್ಟವಾಗಿ ಧೈರ್ಯದಿಂದ ಅವನು ಎದುರಿಸಬೇಕು ಅಂತಂದ್ರೆ ಅವನು ಉತ್ತಮ ನಾಯಕತ್ವದ ಗುಣ ಇರಬೇಕು ಮತ್ತು ಆಡಳಿತದ ಬಗ್ಗೆ ಜ್ಞಾನ, ಕೌಶಲ್ಯವನ್ನ ಉದ್ಯಮಿ ಹೊಂದಿರಬೇಕು. ಯಾಕೆಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಷ್ಟವನ್ನು ಸಹ ಒಂದು ಉದ್ಯಮ ಅನುಭವಿಸಬೇಕಾಗತ್ತೆ. ಆ ನಷ್ಟವನ್ನು ಎದುರಿಸಿಕೊಳ್ಳುವಂತಹ ಶಕ್ತಿ ಸಹ ಇದ್ದು ಅವನು ಮತ್ತೆ ಆ ಒಂದು ಉದ್ಯಮವನ್ನ ಒಂದು ಸಾಧನೆಯತ್ತ, ಯಶಸ್ಸಿನತ್ತ ಕೊಂಡೊಯ್ಯುವಂತಹ ಒಂದು ಸರಿಯಾದ ರೀತಿಯಾದಂತಹ ಒಂದು ಯೋಚನಾ ಶಕ್ತಿ ಮತ್ತು ಸರಿಯಾದ ರೀತಿಯಾದಂತಹ ಒಂದು ಗುಣಗಳನ್ನ, ನಾಯಕತ್ವದ ಗುಣಗಳನ್ನ ಅವನು ಅಳವಡಿಸಿಕೊಂಡಿರ್ಬೇಕು. ಈ ಉದ್ಯಮಿಯು ಯಾವುದಾದ್ರೂ ಒಂದು ಪ್ರತಿಫಲ ಕೊಡುವ ಉದ್ಯಮಿಯನ್ನು ಸ್ಥಾಪಿಸಲು ಅವಕಾಶಕ್ಕೆ ಕೈ ಹಾಕ್ತಾನೆ. ಅವನಿಗೆ ಒಬ್ಬ ಉದ್ಯಮಿ ಯಾವುದಾದ್ರೂ ಒಂದು ಪ್ರತಿಫಲ ಕೊಡಬೇಕು. ಈಗ ಯಾವುದೋ ಒಂದು ನಾವು ಒಂದು ಉದ್ಯಮಿಯನ್ನು ಪ್ರಾರಂಭಿಸ್ತೀವಿ, ಯಾವುದೋ ಒಂದು ಚಟುವಟಿಕೆ ಕೈಗೊಳ್ತೀವಿ ಅಂದ್ರೆ ಆ ಚಟುವಟಿಕೆಯಿಂದ ನಮಗೆ ಒಂದು ಪ್ರತಿಫಲ ಬರ್ತಾ ಇರ್ಬೇಕು. ಪ್ರತಿಫಲ ಬರೋದಿದ್ರೆ ನಿರೀಕ್ಷಿತ ಪ್ರತಿಫಲ ಬಂದಾಗ ನಾವು ಆ ಉದ್ಯಮವನ್ನ ಯಾವುದೋ ಒಂದು ಕಾರ್ಯವನ್ನ, ಚಟುವಟಿಕೆಯನ್ನು ಕೈಗೊಳ್ಳಲು ಪ್ರಯತ್ನಿಸ್ತೀವಿ. ಇಲ್ಲಿ ಒಂದು ವ್ಯವಹಾರ ವಿಧಾನದಲ್ಲಿ ಯಾವುದನ್ನ ಹೇಗೆ ಮತ್ತು ಯಾವುದು ಉತ್ತಮ ಎಂಬುದನ್ನ ಚಿಂತಿಸಿ ಅವನು ತನ್ನ ಒಂದು ಯಾವುದೋ ಒಂದು ಚಟುವಟಿಕೆಯನ್ನು ಕೈಗೊಳ್ಳಬೇಕಾದ್ರೆ ಸರಿಯಾದ ನಿರ್ಧಾರವನ್ನ ಅವನು ತೆಗೆದುಕೊಳ್ಬೇಕಾಗುತ್ತೆ. ಹೊಸ ವಸ್ತುಗಳ ಬಗ್ಗೆ ಊಹೆ ಮಾಡಿಕೊಂಡು ಅವುಗಳ ಮಾರುಕಟ್ಟೆ ಮತ್ತು ತಾಂತ್ರಿಕತೆಗಳ ಬಗ್ಗೆ ಮತ್ತು ಬದಲಾವಣೆಗಳ ಬಗ್ಗೆ ಕಲ್ಪನೆಯನ್ನ ಮಾಡ್ಕೊಂತಾನೆ. ಅವ್ನು ಯಾವ್ದಾದ್ರು ಒಂದು ವಸ್ತು ಉತ್ಪಾದನೆ ಮಾಡ್ತಾನೆ ಅಂದಾಗ, ಈ ಉದಾಹರಣೆ ಚಾಪೀಸ್ ಉತ್ಪಾದನೆ ಮಾಡ್ತಿದ್ದೀನಿ ಅಂದಾಗ, ಚಾಪೀಸ್ ಉತ್ಪಾದನೆಯನ್ನ ತನ್ನ ಉದ್ಯಮಿಯಲ್ಲಿ ಉತ್ಪಾದಿಸಬೇಕು ಅಂತ ನಿರ್ಧರಿಸಿದಾಗ ಈ ಚಾಪೀಸಿಗೆ ಮಾರುಕಟ್ಟೆಯಲ್ಲಿರುವಂತಹ ಬೆಲೆಯ ಬಗ್ಗೆ, ಈ ಚಾಪೀಸಿಗೆ ನಾನು ಯಾವ್ಯಾವ ಉತ್ಪಾದನೆ ವಿಧಾನವನ್ನ ಬಳಕೆ ಮಾಡ್ಕೊಳ್ಬೇಕು, ಯಾವುದು ಉತ್ತಮ ಎಂಬುದನ್ನ ಚಿಂತಿಸಿ ಅವನ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ ಒಬ್ಬ ಉದ್ಯಮಿ ಹೊಸ ಕಲ್ಪನೆಯಲ್ಲಿ ಹೊಸ ಕಲ್ಪನೆಯನ್ನ ವ್ಯವಹಾರದಲ್ಲಿ ರೂಢಿಗೆ ತರ್ತಾನೆ. ಸೃಜನಾತ್ಮಕವಾದಂತಹ ಕಲ್ಪನೆಯನ್ನ ಚಿಂತಿಸಿ, ಯೋಚಿಸಿ, ನಾಯಕತ್ವದ ಗುಣವನ್ನ, ಆಡಳಿತದ ಬಗ್ಗೆ ಉತ್ತಮ ಕೌಶಲ್ಯ, ಜ್ಞಾನವನ್ನ, ಪರಿಣಿತಿಯನ್ನ ಉದ್ಯಮಿ ಹೊಂದಿರ್ತಾನೆ. ಈಗ ಉದ್ಯಮಿ ಎಂಬ ಪದ ಫ್ರೆಂಚ್ ಭಾಷೆ ಎಂಟ್ರಪ್ರೆನ್ಯೂರ್ ಪದದಿಂದ ಉತ್ಪತ್ತಿ ಹೊಂದಿದೆ. ಅದರಿಂದ ನಾವು ಹೇಳೋದು ಏನಂತ, ಉದ್ಯಮಗಾರಿಕೆನ ಎಂಟ್ರಪ್ರಿನರ್ಶಿಪ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಎಂಟ್ರಪ್ರೆನ್ಯೂರ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಚಟುವಟಿಕೆಯನ್ನ ಕೈಗೆತ್ತಿಕೊಳ್ಳುವುದು, ಇದನ್ನ ಉದ್ಯಮಿ. ಈ ಒಂದು ಉದ್ಯಮಿಯನ್ನ ಉದ್ಯಮಶೀಲ ಮತ್ತು ಉದ್ಯಮಿಗಾರ ಅಂತ ಕರೀತಾರೆ. ಉದ್ಯಮಿಯನ್ನ ಉದ್ಯಮಶೀಲ ಅಂದ್ರೆ ಉದ್ಯಮಶೀಲ ಅಥವಾ ಉದ್ಯಮಿಗಾರ ಅಥವಾ ಉದ್ಯಮಶೀಲ ಅಂತಲೂ ಸಹ ಉದ್ಯಮಿಯನ್ನ ಕರೀತಾರೆ. ಈಗ ನಾವು ಹೇಳುದು, ಒಂದು ಉದ್ಯಮಿಯನ್ನ ಅವನು ಪ್ರಾರಂಭಿಸಬೇಕು ಅಂತಂದಾಗ ಹೊಸ ರೀತಿಯ ಚಿಂತನೆ, ಹೊಸ ಕಲ್ಪನೆಗಳನ್ನ ರೂಢಿಗೆ ತರ್ತಾನೆ ವ್ಯವಹಾರದಲ್ಲಿ ಅಂತ. ಈಗ ಉದಾಹರಣೆ ಹೇಳೋದಾದ್ರೆ, ಕಂಪ್ಯೂಟರ್, ನಾವೇನ್ ಕಂಪ್ಯೂಟರ್ನ ಗಣಕಯಂತ್ರ ಅಂತ ಕರೀತಿದ್ವಿ. ಆ ಕಂಪ್ಯೂಟರ್ನ ಪ್ರಾರಂಭದಲ್ಲಿ ನಾವು ಇಂದಿನ ಒಂದು ದಿನಗಳಿಗೆ ನಾವು ಹೋಲಿಕೆ ಮಾಡೋದಾದ್ರೆ, ಆಗ ಕಂಪ್ಯೂಟರ್ ಇರಲಿಲ್ಲ. ಆದ್ರೆ ಈಗ ಬದಲಾದಂತ ಒಂದು ತಂತ್ರಜ್ಞಾನಗಳು ಬಳಕೆ ಆದಂತೆ ಈಗಿನ ಒಂದು ಉದ್ಯಮ ಮಾರುಕಟ್ಟೆಯಲ್ಲಿನ ಒಂದು ಬೇಡಿಕೆಗೆ ಅನುಗುಣವಾಗಿ ಉದ್ಯಮಿ ಏನ್ ಮಾಡ್ತಾನೆ, ತನ್ನ ಹೊಸ ಕಲ್ಪನೆಗಳಲ್ಲಿ ಅನ್ವೇಷಿಸಿ, ಯೋಚಿಸಿ ಏನ್ ಮಾಡ್ತಾನೆ, ಆ ಒಂದು ಕಂಪ್ಯೂಟರ್ ಅನ್ನ ಅನ್ವೇಷಿಸಿದಾಗ ಅದನ್ನ ಇನ್ನಿತರವಾದ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಂಡು ಈಗ ಆ ಕಂಪ್ಯೂಟರ್ ಏನಾಗಿದೆ, ಲ್ಯಾಪ್ಟಾಪ್ ಆಯಿತು, ತದನಂತರ ಈಗ ಟ್ಯಾಬ್ ಆಗಿದೆ. ಈಗ ಸುಲಭವಾಗಿ ನಾವು ಮನೆಯಲ್ಲಿ ಸುಲಭವಾಗಿ ನಮ್ಮ ಒಂದು ಜೇಬಿನಲ್ಲೇ, ಒಬ್ಬ ವ್ಯಕ್ತಿ ಜೇಬಿನಲ್ಲೇ ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಸಾಗಿಸಬಹುದು. ಮತ್ತೆ ಎಲ್ಲೆಲ್ಲಿ ಬೇಕಲ್ಲೇ ಈಗ ಒಂದು ಲ್ಯಾಪ್ಟಾಪ್ ಮುಖಾಂತರವಾಗಿ ಒಂದು ಬಸ್ನಲ್ಲಿ ಪ್ರಯಾಣ ಮಾಡುವಾಗಲಿ ಅಥವಾ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಸುಲಭವಾಗಿ ನಾವು ಒಂದು ವಿಷಯಗಳನ್ನ, ಮಾಹಿತಿಗಳನ್ನ ಅಥವಾ ನಮ್ಮ ಒಂದು ಕೆಲಸಕ್ಕೆ ತಕ್ಕಂತೆ ಅದನ್ನ ನಾವು ಬಳಸ್ಕೊಳ್ಬಹುದು ಲ್ಯಾಪ್ಟಾಪ್ಗಳನ್ನ. ಯಾಕೆ ಅಂತಂದಾಗ ಇಂದಿನ ಇದ್ದಂತಹ ಒಂದು ಆಗಿನ ಪರಿಸ್ಥಿತಿಗೆ, ಅಲ್ಲಿನ ಒಂದು ಮಾರುಕಟ್ಟೆಗೆ ಅನುಗುಣವಾಗಿ ಒಂದು ಗಣಕಯಂತ್ರವನ್ನ ಅನ್ವೇಷಿಸಿದಾಗ ತದನಂತರದಲ್ಲಿನ ಒಂದು ಬೇಡಿಕೆಗೆ ಅನುಗುಣವಾಗಿ ಆಗ ಏನ್ ಮಾಡ್ತಾನೆ, ನಾವು ಉದ್ಯಮಿ ಏನ್ ಮಾಡ್ತಾನೆ, ಹೊಸ ರೀತಿಯಾದ ಯೋಚನೆ ಮಾಡಿ ಕಲ್ಪನೆಯೊಂದಿಗೆ ಸೃಜನಾತ್ಮಕವಾಗಿ ಅವನ ಕಾರ್ಯಗಳನ್ನ ಕೈಗೊಂಡು ಈ ಒಂದು ಲ್ಯಾಪ್ಟಾಪ್ ಅನ್ನು ಅನ್ವೇಷಣೆ ಮಾಡಿರ್ತಾನೆ. ಅದೇ ರೀತಿ ನಿಮ್ಮ ಒಂದು ಲ್ಯಾಂಡ್ ಫೋನ್ಗಳಿಗೆ, ನಾವು ಟೆಲಿಫೋನ್ಗಳಿಗೆ ನೋಡೋದಾದ್ರೆ
ಪ್ರಾರಂಭದಲ್ಲಿ ಒಂದು ಟೆಲಿಫೋನ್ ಲ್ಯಾಂಡ್ ಫೋನ್ ಅಂತ ಏನು ನಾವು ಕರಿತಿದ್ವು, ಲ್ಯಾಂಡ್ ಫೋನ್ ಇತ್ತು. ಆ ಲ್ಯಾಂಡ್ ಫೋನ್ ಸಹಾಯದಿಂದ ನಾವು ದೂರದಲ್ಲಿರುವಂತಹ ನಮ್ಮ ಸಂಬಂಧಿಕರಿಗೆ ಫೋನ್ ಮಾಡ್ತಾ ಇದ್ವಿ. ನಾವು ಮಾಹಿತಿಯನ್ನ ಅಥವಾ ಒಂದು ಕುಶಲೋಪರಿಯನ್ನ ನಾವು ವಿಚಾರಿಸ್ಕೊಂತ ಇದ್ವಿ. ಆದ್ರೆ ಈಗ ನಾವು ಟೆಲಿಫೋನ್ ಅಂತ ಹೇಳಿದ್ರೆ, ಈ ಟೆಲಿಫೋನ್ ಸಹ ನಾವು ಇಂದಿನ ಒಂದು ದಿನಗಳಲ್ಲಿ ಆಗಿನ ಒಂದು ಪರಿಸ್ಥಿತಿ ತಕ್ಕಂತೆ ನಾವು ದೂರದ ಸಂಬಂಧಿಕರಿಗೆ ಟೆಲಿಫೋನ್ ಸಹಾಯದಿಂದ ಮಾತಾಡ್ತಾ ಇದ್ವಿ. ಈಗಿನ ಒಂದು ಮಾರುಕಟ್ಟೆಯಲ್ಲಿನ ಈಗಿನ ಒಂದು ಬೇಡಿಕೆಗೆ ಅನುಗುಣವಾಗಿ ಈಗಿನ ಬದಲಾದಂತಹ ಒಂದು ಹೊಸ ಹೊಸ ತಂತ್ರಜ್ಞಾನದ ಒಂದು ಅನ್ವೇಷಣೆಯಿಂದಾಗಿ ಇವತ್ತು ನಾವು ಮೊಬೈಲ್ ಫೋನ್ಗಳ ಸಹಾಯದಿಂದವಾಗಿ ನಾವೆಲ್ಲಿ ಬೇಕಲ್ಲೇ ನಾವು ಮೊಬೈಲ್ ಫೋನ್ನಿಂದ ಮಾತನಾಡೋದಿರ್ಬೋದು ಅಥವಾ ಮೊಬೈಲ್ ಫೋನಿಂದ ಇನ್ನಿತರವಾದಂತಹ ಒಂದು ಕೆಲಸಗಳನ್ನ ನಾವು ಮಾಡ್ಕೊಂತ ಇದ್ದೀವಿ. ಹೀಗೆ ಗಣಕಯಂತ್ರ ಇರ್ಬೋದು, ಟೆಲಿಫೋನ್ ಇರ್ಬೋದು, ಬಟ್ಟೆ ಒಗೆಯುವಂತಹ ಯಂತ್ರಗಳು, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳು, ಕೊರಿಯರ್ ಸೇವೆ, ಇವೆಲ್ಲವೂ ಸಹ ತತ್ಕ್ಷಣದಲ್ಲಿ ತಯಾರಿಸಬಹುದಂತಹ ಆಹಾರ ಪದಾರ್ಥಗಳು, ತತ್ಕ್ಷಣವಾಗಿ ಒಂದು ಆಹಾರ ಪದಾರ್ಥಗಳನ್ನ ತಯಾರಿಸಬಹುದು. ಅಂತಹ ಒಂದು ಉದ್ಯಮಗಳು ಸಹ ಇವತ್ತು ಪ್ರಾರಂಭವಾಗಿವೆ. ಕೊರಿಯರ್ ಸೇವೆ, ನಾವು ಎಲ್ಲೋ ಒಂದು ದೂರದ ಒಂದು ಬೆಂಗಳೂರಿನಲ್ಲಿ ಯಾವುದೋ ಒಂದು ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಿದಾಗ ಅದನ್ನ ನಾವು ಖರೀದಿಸಿದ ಸಂದರ್ಭದಲ್ಲಿ ಅವನ್ನ ನಾವು ಸಾಗಿಸಲು ನಮಗೆ ಮತ್ತು ಬೇರೆ ಕಡೆ ಒಂದು ದಾಖಲೆಗಳನ್ನಿರ್ಬೋದು ಅಥವಾ ಅದನ್ನ ಕಳಿಸ್ಬೇಕು ಅಂತಂದಾಗ, ಸಾಗಿಸ್ಬೇಕು ಅಂತಂದಾಗ ಅಲ್ಲಿ ಕೊರಿಯರ್ ಇರ್ಬೋದು ಬಹಳ ಪ್ರಮುಖವಾದಂತಹ ಒಂದು ನಮಗೆ ಅನುಕೂಲವನ್ನ ಆಗುತ್ತೆ. ಅಂದ್ರೆ ಇವೆಲ್ಲ ಯಾಕೆ ಅಂತಂದಾಗ ಒಂದು ಉದ್ಯಮಗಳು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾ ಹೋದಂತೆ ಒಬ್ಬ ಉದ್ಯಮಿ ಏನ್ ಮಾಡ್ತಾನೆ, ಇನ್ನಷ್ಟು ಅವನು ಅನ್ವೇಷಣೆಯನ್ನ ಮಾಡ್ತಾ ಹೋಗ್ತಾನೆ, ಇನ್ನಷ್ಟು ಹುಡುಕ್ತಾನೆ, ಸೃಜನಾತ್ಮಕವಾಗಿ ಯೋಚಿಸ್ತಾನೆ, ಸರಿಯಾದ ರೀತಿಯಾದಂತಹ ಹೊಸವಾದಂತಹ ಒಂದು ಯೋಜನೆಗಳನ್ನ ಅವನು ಕಾರ್ಯರೂಪಕ್ಕೆ ತರ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಒಬ್ಬ ಉದ್ಯಮಿ ಅಂತಂದಾಗ ಹೊಸ ಯೋಜನೆಗಳನ್ನ, ಚಟುವಟಿಕೆಗಳನ್ನ ಕೈಗೊಳ್ಳೋದು, ತನ್ನ ಕಲ್ಪನೆಗಳನ್ನ ಅವನು ವ್ಯವಹಾರದಲ್ಲಿ ರೂಢಿಗೆ ತರೋದು ಒಬ್ಬ ಉದ್ಯಮಿಯ ಪ್ರಮುಖವಾದಂತಹ ಕಾರ್ಯವಾಗಿರುತ್ತೆ. ಈಗ ಉದ್ಯಮಶೀಲ ಮತ್ತು ಉದ್ಯಮಿಗಾರ ಅಂತ ಕರಿತೀವಿ. ಆದ್ರೆ ಉದ್ಯಮಗಾರಿಕೆ, ಈ ಉದ್ಯಮಗಾರಿಕೆ ಅಂತಂದ್ರೆ ಒಬ್ಬ ಉದ್ಯಮಿಯು ತನ್ನ ಉದ್ಯಮಿಯನ್ನ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನ ಉದ್ಯಮಗಾರಿಕೆ ಅಂತ ಕರೀತಾರೆ. ಒಬ್ಬ ಉದ್ಯಮಿಯು ಒಂದು ಉದ್ಯಮಿಯನ್ನ ಸ್ಥಾಪಿಸಲು ಕೈಗೊಳ್ಳುವಂತ ಕ್ರಿಯೆಯನ್ನ ಉದ್ಯಮಗಾರಿಕೆ. ಉದಾಹರಣೆ, ನಾನು ಒಬ್ಬ ಉದ್ಯಮಿ ಅಂತಂದ್ರೆ ನಾನು ಒಂದು ಉದ್ಯಮಿಯನ್ನ ಸ್ಥಾಪಿಸಬೇಕು ಅಂದ್ರೆ, ಒಂದು ಸಂಸ್ಥೆಯನ್ನ, ಒಂದು ಉದ್ಯಮಿಯನ್ನ ಸ್ಥಾಪಿಸಬೇಕು ಅಂದ್ರೆ ನಾನು ಕೈಗೊಳ್ಳುವಂತಹ ಕ್ರಿಯೆ ಏನಿದೆಯೋ ಆ ಕ್ರಿಯೆಯನ್ನೇ ಉದ್ಯಮಗಾರಿಕೆ ಅಂತ ಕರೀತಾರೆ. ಎಂಟರ್ಪ್ರಿನರ್ಶಿಪ್, ಉದ್ಯಮಗಾರಿಕೆ. ಈ ಉದ್ಯಮಗಾರಿಕೆ ಇಂದಿನ ಒಂದು ಆರ್ಥಿಕ ಒಂದು ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಈ ಉದ್ಯಮಗಾರಿಕೆ ನಿರ್ವಹಿಸುತ್ತೆ. ಉದ್ಯಮಗಾರಿಕೆಯು ಒಂದು ಸೃಜನಾತ್ಮಕವಾದ ಚಟುವಟಿಕೆ. ಇದು ಏನು ಇಲ್ಲದನ್ನ ಅಂದ್ರೆ ಇದು ಒಂದು ಉದ್ಯಮಗಾರಿಕೆ ಸೃಜನಾತ್ಮಕವಾದಂತಹ ಒಂದು ಚಟುವಟಿಕೆ, ಹೊಸ ರೀತಿಯ ಕ್ರಿಯೇಟಿವಿಟಿಯನ್ನ ಬೆಳೆಸುತ್ತೆ. ಇದು ಸೃಜನಾತ್ಮಕವಾಗಿ ಅನ್ವೇಷಣೆಯನ್ನ ಮಾಡೋದು, ಹುಡುಕೋದು, ಏನು ಇಲ್ಲದದ್ದನ್ನ ಏನಾದರೂ ಒಂದು ಸಾಧಿಸಿ ತೋರಿಸುವುದು ಈ ಒಂದು ಪ್ರಮುಖವಾದಂತಹ ಕಾರ್ಯ ಈ ಉದ್ಯಮಗಾರಿಕೆ. ಹೊಸ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರೋದು, ಹೊಸ ರೀತಿಯಾದಂತಹ ಒಂದು ಉತ್ಪಾದನಾ ವಿಧಾನಗಳನ್ನ ಬಳಕೆಗೆ ತರೋದು, ತಂತ್ರಜ್ಞಾನಗಳನ್ನ ಅನ್ವೇಷಿಸಿ ಅದನ್ನ ರೂಢಿಗೆ ತರೋದು, ಇದು ಉದ್ಯಮಗಾರಿಕೆಯ ಒಂದು ಜವಾಬ್ದಾರಿ ಮತ್ತು ಉದ್ಯಮಗಾರಿಕೆಯ ಕಾರ್ಯವಾಗಿರುತ್ತೆ. ಅಂದ್ರೆ ಈ ಉದ್ಯಮಗಾರಿಕೆ ಅಂತಂದಾಗ ಒಬ್ಬ ಉದ್ಯಮಿ ಒಂದು ಉದ್ಯಮಿಯನ್ನ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆ, ಅದನ್ನ ನಾವು ಉದ್ಯಮಗಾರಿಕೆ ಅಂತ ಕರಿತೀವಿ. ಹಾಗಾದ್ರೆ ಈ ಉದ್ಯಮಗಾರಿಕೆ ಅನ್ನೋದು ಏನು ಇಲ್ಲ ಅಂತ ಸಂದರ್ಭ ಪರಿಸ್ಥಿತಿಯಲ್ಲಿ ಏನಾದ್ರೂ ಒಂದು ಸೃಜಿಸಿ ಅದನ್ನ ಅನ್ವೇಷಿಸಿ ಅದನ್ನ ಕಾರ್ಯರೂಪಕ್ಕೆ ತರುವುದು ಈ ಒಂದು ಉದ್ಯಮಗಾರಿಕೆ. ಅಂದಾಗ ಬೇರೆಯವರಿಂದ ಕಷ್ಟ ಸಾಧ್ಯವಾದಂತಹ, ಅಂದ್ರೆ ಯಾವುದೇ ಒಬ್ಬ ಬೇರೆ ಇತರ ವ್ಯಕ್ತಿಯಿಂದ ಕಷ್ಟ ಸಾಧ್ಯವಾದಂತಹ, ಹೌದಪ್ಪ ಈ ಒಂದು ಉದ್ಯಮಿಯನ್ನು ಪ್ರಾರಂಭ ಮಾಡಕ್ಕೆ ಆಗಲ್ಲ, ಉತ್ಪಾದನೆಯನ್ನ ಮಾಡಕ್ಕಾಗಲ್ಲ ವಸ್ತುವನ್ನ ಎಂಬ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ, ಬೇರೆಯವರಿಂದ ಕಷ್ಟ ಸಾಧ್ಯವಾದಂತಹ ಪರಿಸ್ಥಿತಿಯಲ್ಲಿ
ಗೊಂದಲಮಯ ಸೃಷ್ಟಿಯಾದಂತಹ ಒಂದು ಸನ್ನಿವೇಶದಲ್ಲಿ ವಸ್ತುಗಳನ್ನು ಉತ್ಪಾದಿಸಿ ಹೊಸ ಹೊಸ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದು ಕಡಿಮೆ ವೆಚ್ಚದಲ್ಲಿ ಆ ಉತ್ಪಾದನೆ ಮಾಡಿ ವಸ್ತುಗಳನ್ನ ಮಾರುಕಟ್ಟೆಗೆ ತಂದು ಅದನ್ನು ಅಂತಿಮವಾಗಿ ಗ್ರಾಹಕನ ಕೈಗೆ ತಲುಪಿಸೋದು ಅಂತಂದ್ರೆ ಉದ್ಯಮಗಾರಿಕೆ. ಅದಕ್ಕೋಸ್ಕರವಾಗಿ ಒಂದು ಉದ್ಯಮಗಾರಿಕೆ ಒಂದು ಸೃಜನಾತ್ಮಕವಾದಂತಹ ಚಟುವಟಿಕೆಯ ಕಾರ್ಯ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಹಾಗಾದ್ರೆ ಈ ಉದ್ಯಮಗಾರಿಕೆಯ ಗುಣಲಕ್ಷಣಗಳೇನು? ಉದ್ಯಮಗಾರಿಕೆಯು ಸಹ ಅನೇಕವಾದಂತಹ ತನ್ನದೇ ಆದಂತಹ ಬಹಳ ಪ್ರಮುಖವಾದಂತಹ ಗುಣಲಕ್ಷಣಗಳನ್ನ ಉದ್ಯಮಗಾರಿಕೆ ಹೊಂದಿದೆ. ಹಾಗಾದ್ರೆ ಈ ಉದ್ಯಮಗಾರಿಕೆಯ ಗುಣಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋಣ. ಈ ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಅಂತಂದ್ರೆ ಒಂದು ಸೃಜನಾತ್ಮಕ, ಅಂದ್ರೆ ಈ ಉದ್ಯಮಗಾರಿಕೆಯು ಸೃಜನಾತ್ಮಕವಾಗಿ ಅಂದ್ರೆ ಏನೋ ಒಂದು ಕ್ರಿಯೇಟಿವಿಟಿಯಾಗಿ ಹೊಸ ರೀತಿಯಾದಂತಹ ಒಂದು ಯೋಚಿಸಿ ಚಿಂತಿಸಿ ಒಂದು ವಿಧಾನವನ್ನಾಗ್ಲಿ ಅಥವಾ ಯಾವುದಾದ್ರೂ ಒಂದು ಹೊಸ ರೀತಿಯಾದಂತಹ ಒಂದು ಕಲ್ಪನೆಯನ್ನ ಇದು ತನ್ನ ಒಂದು ಉದ್ಯಮಗಾರಿಕೆಯಲ್ಲಿ ಅದನ್ನ ಜಾರಿಗೆ ತರುತ್ತೆ. ಅದಕ್ಕೋಸ್ಕರವಾಗಿ ಒಂದು ಉದ್ಯಮಗಾರಿಕೆಯ ಒಂದು ಮೊದಲನೇ ಆದಂತಹ ಒಂದು ಪ್ರಮುಖ ಗುಣಲಕ್ಷಣ ಅಂತಂದ್ರೆ ಸೃಜನಾತ್ಮಕವಾದದ್ದು. ಮಕ್ಕಳ, ನಿಮಗೆ ಎಕ್ಸಾಮ್ ಅಲ್ಲಿ ಬಹಳ ಪ್ರಮುಖವಾಗಿ ಒಂದು 2 ಅಂಕ ಅಥವಾ 3 ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳುವ ಅತಿ ಹೆಚ್ಚು ಒಂದು ಸಂಭವನೀಯತೆ ಇರುತ್ತೆ. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಏನು ಉದ್ಯಮಗಾರಿಕೆ ಗುಣಲಕ್ಷಣಗಳನ್ನ ತಿಳಿಸಿ, ಉದ್ಯಮಗಾರಿಕೆಯ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂದಾಗ 3 ಮಾರ್ಕ್ಸಿಗಾರಾಯ್ತು ಅಥವಾ 2 ಮಾರ್ಕ್ಸಿಗಾದ್ರೂ ಕೇಳಬಹುದು. ಅದಕ್ಕೋಸ್ಕರ ಬಹಳ ಸರಳವಾಗಿ ಪಾಯಿಂಟ್ಸ್ಗಳು ಬಹಳ ಒಂದು ಚಿಕ್ಕದಾದಂತಹ ಒಂದು ಪಾಯಿಂಟ್ಸ್ಗಳು ಇರ್ತವೆ. ನೀವು ಸುಲಭವಾಗಿ ಅದನ್ನ ನೆನ್ಪಿಟ್ಕೊಳ್ಬೇಕು. ಮೊದಲನೇದು ಉದ್ಯಮಗಾರಿಕೆಯ ಗುಣಲಕ್ಷಣಗಳು, ಒಂದು ಸೃಜನಾತ್ಮಕತೆ. ಎರಡನೇದು ಹೊಸ ಪದ್ಧತಿಗಳನ್ನ ರೂಢಿಗೆ ತರುವುದು. ನಾವು ಹೇಳ್ದಂಗೆ ಈ ಒಂದು ಉದ್ಯಮಗಾರಿಕೆ ಹೊಸ ಹೊಸ ವಿಧಾನಗಳನ್ನ ಹೊಸ ಹೊಸ ಪದ್ಧತಿಗಳನ್ನ ಅದು ರೂಢಿಗೆ ತರುತ್ತೆ. ಯಾವುದು ಇದನ್ನ ನಾವು ಸುಲಭವಾಗಿ ಹೇಳೋದಾದ್ರೆ ಈ ಉದ್ಯಮಗಾರಿಕೆ ಅನ್ನೋದು ನಿಂತ ನೀರಲ್ಲ, ಸದಾ ಹರಿತಾನೇ ಇರುತ್ತೆ. ಅಂದ್ರೆ ಸದಾ ಯೋಚಿಸೋದು, ಅನ್ವೇಷಿಸೋದು, ಹುಡುಕೋದು, ಹೊಸ ಹೊಸ ವಿಧಾನಗಳನ್ನ ಪದ್ಧತಿಗಳನ್ನ ರೂಢಿಗೆ ತರುವುದು ಇದು ಬಹಳ ಪ್ರಮುಖವಾದಂತಹ ಕಾರ್ಯ. ಅದಕ್ಕೋಸ್ಕರವಾಗಿ ಈ ಒಂದು ಉದ್ಯಮಗಾರಿಕೆ ಎರಡನೇ ಪ್ರಮುಖ ಗುಣಲಕ್ಷಣ ಅಂತಂದ್ರೆ ಹೊಸ ಪದ್ಧತಿಗಳನ್ನ ರೂಢಿಗೆ ತರುವುದು. ಇನ್ನು ಮೂರನೇದು ಕ್ರಿಯಾತ್ಮಕತೆ. ಕ್ರಿಯಾತ್ಮಕವಾದ ಈ ಒಂದು ಉದ್ಯಮಗಾರಿಕೆ ಕಾರ್ಯಗಳು ಸ್ಥಿರವಾಗಿರಲ್ಲ, ಇದು ಕ್ರಿಯಾತ್ಮಕವಾಗಿರುತ್ತೆ. ಈ ಸದಾ ಒಂದು ಆಕ್ಟಿವ್ ಆಗಿ ಅಂದ್ರೆ ಕ್ರಿಯಾಶೀಲರಾಗಿ ಅಲ್ಲಿನ ಎಲ್ಲಾ ಕೆಲಸಗಾರರು ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಸ್ಪರ್ಧಾತ್ಮಕ ಇರುತ್ತೆ. ಬೇರೆ ಒಂದು ಉದ್ಯಮಿ ಅವರು ಸಹ, ಉದಾಹರಣೆ ನಿಮ್ಗೆ ಹೇಳೋದಾದ್ರೆ ಒಂದು ಚಾಪೀಸ್ ಅನ್ನೋ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಈ ಚಾಪೀಸ್ ಉದ್ಯಮಿ ಒಬ್ಬ ಉದ್ಯಮಿ ಚಾಪೀಸ್ ಉದ್ಯಮಿಯನ್ನ ಈ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದಾಗ ಮತ್ತೊಂದು ಒಂದು ಪ್ರದೇಶದಲ್ಲಿನ ಆ ಒಬ್ಬ ಉದ್ಯಮಿಯು ಸಹ ಚಾಪೀಸ್ ಉದ್ಯಮಿಯನ್ನ ಪ್ರಾರಂಭಿಸಿದಾಗ ಇಬ್ಬರ ನಡುವೆ ಪೈಪೋಟಿ ಇರುತ್ತೆ. ಯಾರು ಅತಿ ಹೆಚ್ಚು ಕಡಿಮೆ ವೆಚ್ಚದಲ್ಲಿ ವಸ್ತುವನ್ನ ಗುಣಮಟ್ಟದಲ್ಲಿ ಉತ್ಪಾದನೆ ಮಾಡಿ ಅದನ್ನ ಮಾರುಕಟ್ಟೆಗೆ ತರಬೇಕು. ಹಾಗೆ ಮಾಡ್ತಾರೆ ಆ ಒಂದು ಉದ್ಯಮಿಗಿಂತ ನಾವು ಹೆಚ್ಚಿನದಾಗಿ ಬೇಗ ಶೀಘ್ರವಾಗಿ ವಸ್ತು ಉತ್ಪಾದನೆ ಮಾಡಿ ನಾವು ಮಾರುಕಟ್ಟೆಗೆ ತರಬೇಕು ಅಂತ. ಹಾಗೆ ಇವರಿಬ್ಬರ ನಡುವೆ ಪೈಪೋಟಿ ಬಂದಂತ ಸಂದರ್ಭದಲ್ಲಿ ಹಾಗೇನಾಗುತ್ತೆ, ಪ್ರತಿಯೊಬ್ಬರೂ ಸಹ ಕೆಲಸದಲ್ಲಿ ಕ್ರಿಯಾತ್ಮಕವಾಗಿ ಕಾರ್ಯವನ್ನು ಅವರು ನಿರ್ವಹಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಒಂದು ಉದ್ಯಮಗಾರಿಕೆಯು ಕ್ರಿಯಾತ್ಮಕತೆಯನ್ನ ಹೊಂದಿರುತ್ತೆ. ನಾಲ್ಕನೇ ಗುಣಲಕ್ಷಣ ನಾಯಕತ್ವ. ಈ ಉದ್ಯಮಗಾರಿಕೆಯ ಒಂದು ನಾಯಕತ್ವ, ಯಾಕಂದ್ರೆ ಅವನು ಸೃಜನಾತ್ಮಕವಾಗಿ ಅವನು ಯೋಚಿಸಿ ಚಿಂತಿಸಿ ಒಂದು ಹೊಸ ಕಲ್ಪನೆಯನ್ನ ವ್ಯವಹಾರದಲ್ಲಿ ರೂಢಿಗೆ ತರಬೇಕು ಅನ್ನೋ ಸಂದರ್ಭದಲ್ಲಿ ಅವನು ಆ ಉದ್ಯಮವನ್ನು ಪ್ರಾರಂಭಿಸ್ತಾನೆ ಅಂದಾಗ ಅವನ ನಾಯಕತ್ವದ ಗುಣ ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ಉದ್ಯಮಿ ನಷ್ಟ ಅನುಭವಿಸುವಂತಹ ನಷ್ಟವನ್ನ ಒಂದು ಸಂದರ್ಭ ಉಂಟಾಗುತ್ತೆ. ಆಗ ನಷ್ಟವನ್ನು ಎದುರಿಸುವ ಶಕ್ತಿಯ ನಾವು ಹೊಂದಿರಬೇಕು. ಅದಕ್ಕೋಸ್ಕರವಾಗಿ ಉದ್ಯಮಿ ನಾಯಕತ್ವದ ಗುಣವನ್ನು ಸಹ ಅವನು ವ್ಯವಹಾರದಲ್ಲಿ ಅಳವಡಿಸಿಕೊಂಡಿರ್ಬೇಕಾಗತ್ತೆ. ತಂಡವನ್ನ ಕಟ್ಟುವುದು. ಐದನೇ ಒಂದು ಗುಣಲಕ್ಷಣ ಅಂತಂದ್ರೆ ತಂಡವನ್ನು ಕಟ್ಟುವುದು. ಅಂದ್ರೆ ಈ ಒಬ್ಬ ಉದ್ಯಮಿಯನ್ನ ಪ್ರಾರಂಭಿಸುವಾಗ ಆ ಒಂದು ಕೆಲಸಗಾರರ ಒಂದು ನೇತೃತ್ವವನ್ನ, ಆ ಕೆಲಸಗಾರರ ನಡುವೆ ಒಂದು ಸಂಘಟನೆಯನ್ನ ಅವನು ಮಾಡ್ಕೊಳ್ಬೇಕು. ಕೆಲಸಗಾರರ ನಡುವೆ ಹೊಂದಾಣಿಕೆಯನ್ನ ಸಾಧಿಸಬೇಕು. ಅದಕ್ಕೋಸ್ಕರವಾಗಿ ಅವನು ಉತ್ತಮವಾದಂತಹ ತಂಡವನ್ನ ಕಟ್ಟಿದ ಅಂತಂದ್ರೆ ಅಲ್ಲಿ ಉದ್ಯಮಿ ಯಶಸ್ವಿಯನ್ನ ಕಾಣುತ್ತೆ. ಆ ಉದ್ಯಮಿ ಉತ್ತಮವಾದಂತಹ ಒಂದು ಸಾಧನೆಯನ್ನ ಮಾಡ್ತಾನೆ. ಅದಕ್ಕೋಸ್ಕರ ತಂಡವನ್ನ ಕಟ್ಟುವುದು. ಪ್ರಚೋದನೆಯ
ಸಾಧನೆ ಅಂದ್ರೆ ತನ್ನ ಕೆಲಸಗಾರರಿಗೆ ಒಂದು ಪ್ರಚೋದನೆಯನ್ನ ನೀಡ್ತಾ ಹೋಗ್ತಾನೆ. ಬೇರೆ ಅಲ್ಲಿನ ಒಂದು ಉದ್ಯಮಿ ಅವನು ಪ್ರಾರಂಭಿಸುವಂತ ಒಂದು ಉದ್ಯಮಿ, ಒಂದು ಸಂಸ್ಥೆ ಹೆಚ್ಚಿನದಾಗಿ ವಸ್ತು ಉತ್ಪಾದನೆ ಮಾಡ್ತಾ ಇದೆ ಅಂದಾಗ ಆಗ ಇಲ್ಲಿನ ಕೆಲಸಗಾರರಿಗೆ ಪ್ರಚೋದನೆಯನ್ನು ನೀಡ್ತಾ ಹೋಗ್ತಾನೆ. ಅವರು ಹೆಚ್ಚಿನ ವಸ್ತು ಉತ್ಪಾದನೆ ಮಾಡ್ತಿದ್ದಾರೆ, ಅವರು ಉತ್ಪಾದನೆ ಮಾಡಿದ ವಸ್ತುಗಳು ಮಾರುಕಟ್ಟೆಗೆ ಅವರು ಸುಲಭವಾಗಿ ಗ್ರಾಹಕರಿಗೆ ತಲುಪ್ತವೆ, ನಾವು ಅದೇ ರೀತಿ ಮಾಡಬೇಕು ಎಂದು ಇಲ್ಲಿನ ಕೆಲಸಗಾರರಿಗೆ ಪ್ರಚೋದನೆ ನೀಡ್ತಾ ಹೋದಾಗ ಅವರು ಸಹ ಕ್ರಿಯಾತ್ಮಕರಾಗಿ ಕಾರ್ಯವನ್ನ ಮಾಡುತ್ತಾರೆ. ಅದಕ್ಕೋಸ್ಕರವಾಗಿ ಒಬ್ಬ ಉದ್ಯಮಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ರಚೋದನೆಯನ್ನ ನೀಡ್ತಾ ಹೋಗ್ತಾನೆ. ಯಾರಿಗೆ ಅಂದಾಗ ತನ್ನ ಒಂದು ಕೆಲಸಗಾರರಿಗೆ, ತನ್ನ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಕೆಲಸಗಾರ ನೌಕರರಿಗೆ ಅವನ ಪ್ರಚೋದನೆಯನ್ನ ನೀಡ್ತಾ ಹೋಗ್ತಾನೆ. ಪ್ರಚೋದನೆಯ ಸಾಧನೆ. ಸಮಸ್ಯೆಯ ಪರಿಹಾರ. ಒಂದು ಉದ್ಯಮಿ ಅವನು ಕೇವಲ ಆ ಒಂದು ಉದ್ದಿಮೆ, ತಾನು ಪ್ರಾರಂಭಿಸುವಂತಹ ಉದ್ದಿಮೆಯ ಸಂಪೂರ್ಣವಾದಂತ ಜವಾಬ್ದಾರಿಯನ್ನ ಹೊತ್ತಿರ್ತಾನೆ. ಅದ್ರ ಜೊತೆಗೆ ಅವನು ಕೇವಲ ಲಾಭವನ್ನ ಗಳಿಸುವುದರ ಜೊತೆಗೆ ಆ ಒಂದು ಉದ್ಯಮಿ ತನ್ನ ಎಲ್ಲಾದ್ರೂ ಒಂದು ಸಮಸ್ಯೆಗಳು ಉದ್ಭವಿಸಿದಾಗ, ನೌಕರರ ಒಂದು ವೇತನದಲ್ಲಿರ್ಬೋದು ಅಥವಾ ಯಾವುದೋ ಒಂದು ಆರ್ಥಿಕವಾದಂತಹ ಪರಿಸ್ಥಿತಿಯ ಒಂದು ಸಮಸ್ಯೆ, ಏನೋ ಒಂದು ಸಮಸ್ಯೆ ಉದ್ಭವಿಸಿದಾಗ ಆ ಸಮಸ್ಯೆಯನ್ನು ಪರಿಹರಿಸುವಂತಹ ಜಾಣ್ಮೆ ಮತ್ತು ತಾಳ್ಮೆ ಆ ಒಬ್ಬ ಉದ್ಯಮಿಗೆ ಇರಬೇಕು. ಅದಕ್ಕೋಸ್ಕರವಾಗಿ ಒಬ್ಬ ಉದ್ಯಮಗಾರಿಕೆ ನಾವು ನಡೆಸಬೇಕು ಅಂತಂದ ಸಂದರ್ಭದಲ್ಲಿ ಅವನಿಗೆ ಸಮಸ್ಯೆಯ ಪರಿಹಾರ ಕಂಡುಕೊಳ್ಳುವಂತಹ, ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರ ಕಂಡುಕೊಳ್ಳುವಂತಹ ತಾಳ್ಮೆ ಮತ್ತು ಜಾಣ್ಮೆ ಎರಡೂ ಸಹ, ಬುದ್ಧಿವಂತಿಕೆಯೂ ಸಹ ಇರಬೇಕು. ಇನ್ನು ಗುರಿ ಮುಟ್ಟುವಿಕೆ ಅಂದಾಗ ಈ ಒಂದು ಬಹಳ ಪ್ರಮುಖವಾದಂತಹ ಗುಣಲಕ್ಷಣ ಗುರಿ ಮುಟ್ಟುವಿಕೆ. ಯಾವುದಾದ್ರೂ ಒಂದು ನಾವು ಕಾರ್ಯವನ್ನ ಮಾಡಬೇಕು ಅಂತಂದಾಗ, ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತಂದಾಗ, ನಾವು ನಿರೀಕ್ಷಿತವಾದಂತಹ ಯಶಸ್ಸನ್ನ ನಾವು ಸಾಧನೆಯನ್ನ ಮಾಡಬೇಕು ಅಂತಂದಾಗ ಗುರಿ ಇಟ್ಕೊಳ್ಳೋದು ಸಹಜ. ಮಕ್ಕಳ, ನೀವು ಸಹ ನಿಮ್ಮ ಪರೀಕ್ಷೆಯಲ್ಲಿ ನಾವು ಉತ್ತಮ ಅಂಕವನ್ನ ಗಳಿಸ್ತೀವಿ, ಡಿಸ್ಟಿಂಕ್ಷನ್ ಪಾಸ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರ್ತೀರಾ. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿರ್ತೀರ. ಆ ಗುರಿಯ ಕಡೆ ನಿಮ್ಮ ಒಂದು ಪ್ರಯತ್ನವನ್ನ ನೀವು ಮಾಡ್ತಾ ಹೋಗ್ತೀರ. ಅದೇ ರೀತಿ ಒಬ್ಬ ಉದ್ಯಮಿ ತನ್ನ ಉದ್ಯಮಿಯನ್ನ ಪ್ರಾರಂಭಿಸಿದಂತ ಸಂದರ್ಭದಲ್ಲಿ ಅವನು ಸಹ ತನ್ನ ಗುರಿಯನ್ನು ಇಟ್ಕೊಂಡಿರ್ತಾನೆ. ಅವನ ಗುರಿ ತನ್ನ ಪ್ರಾರಂಭಿಸಿರುವಂತ ಉದ್ಯಮಿಯನ್ನ, ಸಂಸ್ಥೆಯನ್ನ ಯಶಸ್ಸಿನತ್ತ ಕೊಂಡೊಯ್ಯಬೇಕು ಎಂಬ ಗುರಿಯನ್ನು ಇಟ್ಕೊಂಡಿರ್ತಾನೆ. ಆ ಗುರಿಯ ಕಡೆ ಅವನು ತನ್ನ ಒಂದು ಸಂಸ್ಥೆಯನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ತನ್ನ ಯಶಸ್ಸಿನತ್ತ, ತನ್ನ ದಾರಿಯನ್ನ, ಯಶಸ್ಸಿನತ್ತ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾನೆ. ಅದಕ್ಕೋಸ್ಕರವಾಗಿ ಗುರಿ ಮುಟ್ಟುವಿಕೆಯು ಸಹ ಬಹಳ ಪ್ರಮುಖವಾದದ್ದು. ಇನ್ನು ನಷ್ಟಭರಿತಕ್ಕೆ ಸಿದ್ಧ ಅಂದಾಗ ಒಬ್ಬ ಉದ್ಯಮಿ ಒಂದು ಸಂಸ್ಥೆ ಪ್ರಾರಂಭಿಸಿದಾಗ ಆ ಸಂಸ್ಥೆ ಎಲ್ಲ ಆಗುವವರೆಗೂ ಅವನೇ ಜವಾಬ್ದಾರನಾಗಿರ್ತಾನೆ. ಆದ್ರಿಂದ ನಷ್ಟಭರಿತಕ್ಕೆ ಅಂದಾಗ ಕೆಲವು ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಪರಿಸ್ಥಿತಿಯಲ್ಲೂ ಲಾಭವನ್ನೇ ಬರುತ್ತೆ ಅಂತೇಳಿ ನಾವು ನಿರೀಕ್ಷೆ ಮಾಡಕ್ ಸಾಧ್ಯವಿಲ್ಲ. ಕೆಲವೊಂದು ಪರಿಸ್ಥಿತಿಯಲ್ಲಿ ಕೆಲವಿನ ಆರ್ಥಿಕವಾದಂತ ಪರಿಸ್ಥಿತಿ ಅಧೋಗತಿಯಿಂದಾಗಿ, ಕೆಲವು ಏರಿಳಿತಗಳಿಂದಾಗಿ ಕೆಲವೊಂದು ನಷ್ಟವೂ ಸಹ ಉಂಟಾಗುತ್ತೆ. ಆ ನಷ್ಟವನ್ನು ಎದುರಿಸುವಂತ ಶಕ್ತಿಯನ್ನು ಸಹ ಒಬ್ಬ ಉದ್ಯಮಿ ಹೊಂದಿರಬೇಕಾಗುತ್ತೆ. ನಿರ್ಧಾರಗಳನ್ನ ಕೈಗೆತ್ತಿಕೊಳ್ಳುವುದು. ಅವನು ಒಂದು ಉದ್ಯಮಿಯನ್ನ, ಒಂದು ಸಂಸ್ಥೆಯನ್ನ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅವನು ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳ ಪ್ರಮುಖವಾಗಿರುತ್ತೆ. ಅವನು ಸರಿಯಾದ ರೀತಿ ಯೋಚಿಸಿ, ಚಿಂತಿಸಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಒಂದು ಉದ್ಯಮಗಾರಿಕೆ ಒಂದು ಪ್ರಮುಖವಾದಂತಹ ಲಕ್ಷಣ ಅಂತಂದ್ರೆ ನಿರ್ಧಾರವನ್ನು ಕೈಗೊಳ್ಳುವುದು. ಇನ್ನು ವಚನಬದ್ಧತೆ. ಈ ಉದ್ಯಮಗಾರಿಕೆ ಒಬ್ಬ ಉದ್ಯಮಿ ಅವನು ನೀಡುವಂತಹ ಮಾತಿನಲ್ಲಿ ಒಂದು ಬದ್ಧತೆ ಇರಬೇಕು. ಸತ್ಯಾಂಶದಿಂದ ಅವನು ಮಾಡುವಂತಹ ಮಾತು ಸತ್ಯಾಂಶದಿಂದ, ಸತ್ಯಾನುಸತತೆಯಿಂದ ಕೂಡಿರಬೇಕು ಅಂತ ಹೇಳಿ. ಯಾಕೆಂದ್ರೆ ಅವನು ತನ್ನ ಕೆಲಸಗಾರರಿಗೆ ನೀಡುವಂತಹ ವೇತನದಲ್ಲಿರ್ಬೋದು ಅಥವಾ ತನ್ನ ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನ ಮಾರುಕಟ್ಟೆಯಲ್ಲಿ ತಂದು ಇತರ ಅಧಿಕಾರಿಗಳೊಂದಿಗೆ, ಇತರ ವ್ಯಕ್ತಿಗಳೊಂದಿಗೆ ಅವನು ಸಂಪರ್ಕಿಸುವಂತಹ ಒಂದು ಸಂದರ್ಭದಲ್ಲಿ ಅವನು ನೀಡುವಂತಹ ಮಾತು, ಅವನು ಆಡುವಂತಹ ಮಾತು ಬದ್ಧತೆಯಿಂದ ಕೂಡಿರ್ಬೇಕಾಗುತ್ತೆ, ಸತ್ಯಾನುಸತತೆಯಿಂದ ಕೂಡಿರ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಆ ಉದ್ಯಮಗಾರಿಕೆ ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದ್ರೆ ವಚನ ಬದ್ಧತೆ ಇರಬೇಕು. ನೆಕ್ಸ್ಟ್ ಆತ್ಮವಿಶ್ವಾಸ. ಯಾವುದೇ ಸಂದರ್ಭದಲ್ಲೂ ಸಹ ಅವನು ಧೃತಿಗಿರಬಾರ್ದು, ಧೈರ್ಯವನ್ನ ಕಳ್ಕೊಳ್ಬಾರ್ದು. ಆತ್ಮವಿಶ್ವಾಸದಿಂದ ಅವನು ಮುನ್ನೋಗ್ಬೇಕು. ಯಾಕೆಂತಂದ್ರೆ ಆ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದಾಗ ಆ ಸಂಸ್ಥೆಯನ್ನ
ನೆಚ್ಚಿ ಅಲ್ಲಿ ಅನೇಕವಾದಂತಹ ಒಂದು ಕೆಲಸಗಾರರು ತನ್ನ ಕೆಲಸವನ್ನು ಮಾಡ್ತಾ ಇರ್ತಾರೆ, ಅನೇಕ ಕಾರ್ಮಿಕರು ದುಡಿತಾ ಇರ್ತಾರೆ. ಆ ಕಾರ್ಮಿಕರ ಕುಟುಂಬದವರು ಸಹ ಇವರನ್ನು ನೆಚ್ಚಿಕೊಂಡಿರ್ತಾರೆ, ಇವರೊಂದಿಗೆ ಕೈ ಜೋಡಿಸಿ ವಸ್ತು ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ನಷ್ಟ ಉಂಟಾದಂತಹ ಸಂದರ್ಭದಲ್ಲಿ ಈ ಒಬ್ಬ ಉದ್ಯಮಿ ಆ ನಷ್ಟವನ್ನು ತುಂಬಿಕೊಳ್ಳಲಾಗದೆ ಅವನು ಧೈರ್ಯ ಇಟ್ಕೊಂಡು ಅಥವಾ ತಾಳ್ಮೆಯನ್ನು ಕಳೆದುಕೊಂಡು ಆತ್ಮಹತ್ಯೆ ಇರ್ಬೋದು, ಇನ್ನಿತರವಾದಂತಹ ಒಂದು ತನ್ನ ಸಂಪೂರ್ಣವಾದ ಮಾನಸಿಕವಾದಂತಹ ಉದ್ವೇಗದ ಪರಿಸ್ಥಿತಿಗೆ ಒಳಗಾಗಬಾರದು. ಯಾಕೆಂದ್ರೆ ಆ ರೀತಿ ಏನಾದ್ರೂ ಒಂದ್ ವೇಳೆ ಮಾನಸಿಕವಾದ ಭಾವೋದ್ವೇಗಕ್ಕೆ ಒತ್ತಡಕ್ಕೆ ಅವನು ಒಳಗಾದಾಗ ಈತನೇ ನಂಬಿರುವಂತಹ ಅವನ ಕೆಲಸಗಾರ ಇರ್ಬೋದು, ಆ ಕೆಲಸಗಾರ ನಂಬಿರುವಂತಹ ಕುಟುಂಬದವರು ಸಂಪೂರ್ಣವಾದಂತಹ ಒಂದು ಅವರು ಸಂಕಷ್ಟಕ್ಕೆ ಅಥವಾ ಸಂಪೂರ್ಣವಾದಂತಹ ಒಂದು ತಮ್ಮ ಜೀವನ ಮಟ್ಟದ ಪರಿಸ್ಥಿತಿ ಸಂಪೂರ್ಣವಾಗಿ ಅವನ ಪರಿಸ್ಥಿತಿ ಹದಗೆಡುತ್ತೆ. ಆದ್ರಿಂದ ಒಬ್ಬ ಉದ್ಯಮಿ ವಚನಬದ್ಧತೆಯಿಂದಲೂ ಕೂಡಿರ್ಬೇಕು, ಆತ್ಮವಿಶ್ವಾಸದಿಂದ ನಾನು ಮಾಡುವಂತ ಕಾರ್ಯದಲ್ಲಿ ಯಶಸ್ಸನ್ನ ಗಳಿಸ್ತೀನಿ, ನನ್ನ ಉದ್ಯಮಿಯನ್ನ ನನ್ನ ಸಂಸ್ಥೆಯನ್ನ ಸಾಧನೆಯತ್ತ ಕೊಂಡೊಯ್ತೀನಿ, ಯಶಸ್ಸಿನತ್ತ ಕೊಂಡೊಯ್ತೀನಿ ಎಂಬ ಒಂದು ಧೈರ್ಯ, ಒಂದು ಆತ್ಮವಿಶ್ವಾಸ ಆ ಒಂದು ಉದ್ಯಮಿಯಲ್ಲಿರಬೇಕು. ಜೊತೆಗೆ ಕೇವಲ ತಾನು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವುದರ ಜೊತೆಗೆ ತನ್ನ ಒಂದು ಕೆಲಸಗಾರರನ್ನು ಸಹ, ತನ್ನ ಸಹೋದ್ಯೋಗಿ ಮಿತ್ರರನ್ನು ಸಹ ಅವನು ತನ್ನ ಒಂದು ಕಾರ್ಯದಲ್ಲಿ ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವಂತೆ ಪ್ರೇರೇಪಿಸಬೇಕು. ಇದು ಸಹ ಬಹಳ ಪ್ರಮುಖವಾದಂತಹ ಒಂದು ಗುಣಲಕ್ಷಣ, ಆತ್ಮವಿಶ್ವಾಸ. ಮಕ್ಕಳ, ಒಂದು ಉದ್ಯಮಗಾರಿಕೆ ಒಂದು ಸೃಜನಾತ್ಮಕವಾದಂತಹ ಚಟುವಟಿಕೆ ಅಂತ ಹೇಳ್ತೀವಿ. ಉದ್ಯಮಗಾರಿಕೆ ಎಂದರೆ ಒಬ್ಬ ಉದ್ಯಮಿ ಒಂದು ಉದ್ಯಮಿಯನ್ನ ಸ್ಥಾಪಿಸಲು ಕೈಗೊಳ್ಳುವಂತಹ ಕ್ರಿಯೆಯನ್ನೇ ಉದ್ಯಮಗಾರಿಕೆ ಅಂತ ಕರಿತೀವಿ. ಏನು ಇಲ್ಲದಿದ್ದನ್ನ ಏನಾದರೂ ಒಂದು ಅನ್ವೇಷಿಸಿ, ಯೋಚಿಸಿ, ಚಿಂತಿಸಿ, ಸರಿಯಾದ ನಿರ್ಧಾರದೊಂದಿಗೆ ಪ್ರಾರಂಭಿಸುವಂತಹ ಒಂದು ಚಟುವಟಿಕೆ, ಸೃಜನಶೀಲ ಚಟುವಟಿಕೆ ಉದ್ಯಮಗಾರಿಕೆ. ಇಂತಹ ಉದ್ಯಮಗಾರಿಕೆಯು ತನ್ನದೇ ಆದಂತಹ ಬಹಳ ಪ್ರಮುಖವಾದಂತಹ ಗುಣಲಕ್ಷಣಗಳನ್ನ ಇದು ಹೊಂದಿದೆ. ಹಾಗಾದ್ರೆ ಉದ್ಯಮಗಾರಿಕೆ ಗುಣಲಕ್ಷಣಗಳು ಯಾವ್ಯಾವು ಅಂದ್ರೆ, ಒಂದು ಸೃಜನಾತ್ಮಕತೆ, ಎರಡನೇದು ಹೊಸ ಪದ್ಧತಿಯನ್ನ ರೂಢಿಗೆ ತರುವುದು, 3 ಕ್ರಿಯಾತ್ಮಕ, 4 ನಾಯಕತ್ವ, 5 ತಂಡವನ್ನು ಕಟ್ಟುವುದು, 6 ಪ್ರಚೋದನೆಯ ಸಾಧನೆ, 7 ಸಮಸ್ಯೆಯ ಪರಿಹಾರ, 8 ಗುರಿ ಮುಟ್ಟುವಿಕೆ, 9 ನಷ್ಟಭರಿತಕ್ಕೆ ಸಿದ್ಧ, 10 ನಿರ್ಧಾರಗಳನ್ನ ಕೈಗೆತ್ತಿಕೊಳ್ಳುವುದು, 11 ವಚನ ಬದ್ಧತೆ, 12 ಆತ್ಮವಿಶ್ವಾಸ. ಇವು ಈ ಒಂದು ಉದ್ಯಮಗಾರಿಕೆಯ ಬಹಳ ಪ್ರಮುಖವಾದಂತಹ ಗುಣಲಕ್ಷಣಗಳು. ನೆಕ್ಸ್ಟ್, ಉದ್ಯಮಿಯ ಕಾರ್ಯಗಳು. ಈಗ ಉದ್ಯಮಗಾರಿಕೆ ಗುಣಲಕ್ಷಣಗಳನ್ನ ತಿಳ್ಕೊಂಡು, ಹಾಗಾದ್ರೆ ಉದ್ಯಮಿಯ ಕಾರ್ಯಗಳು, ಹಾಗಾದ್ರೆ ಉದ್ಯಮಿ ಯಾವ್ಯಾವ ಕಾರ್ಯಗಳನ್ನ ಅವನು ನಿರ್ವಹಿಸ್ತಾನೆ ಅನ್ನೋದಾದ್ರೆ, ಉದ್ಯಮಿಯ ಕಾರ್ಯಗಳು. ಉದ್ಯಮಿಯು ಅವಕಾಶಗಳನ್ನ ಅವಲೋಕಿಸಿ ಯೋಚನೆ ಮಾಡಿ ಸಂಪನ್ಮೂಲಗಳನ್ನ ಸಂಘಟಿಸಿ ಉತ್ಪಾದನೆ, ಮಾರುಕಟ್ಟೆ ಮತ್ತು ಇತರ ಅಧಿಕಾರಿಗಳ ಜೊತೆ ಸಂಪರ್ಕವನ್ನ ಇಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಒಬ್ಬ ಉದ್ಯಮಿ ಅವನು ಉದ್ಯಮಿಯನ್ನ ಪ್ರಾರಂಭಿಸಿದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಲಭ್ಯ ಇರುವಂತಹ ಸಂಪನ್ಮೂಲಗಳನ್ನ ಅವನು ಸಂಘಟಿಸಿ ಇರುವಂತ ಕೆಲಸಗಾರರನ್ನ, ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಕಡಿಮೆ ವೆಚ್ಚದಲ್ಲಿ ಅವನು ಉತ್ಪಾದನೆ ಮಾಡಬೇಕು. ಕಡಿಮೆ ವೆಚ್ಚ ಕಡಿಮೆ ಇರಬೇಕು, ಆದ್ರೆ ಆ ಒಂದು ಉತ್ಪಾದನೆ ಮಾಡಿದ ವಸ್ತು ಗುಣಮಟ್ಟತೆಯಿಂದ ಇರಬೇಕು. ಮಾರುಕಟ್ಟೆಯಲ್ಲಿ ಆ ವಸ್ತು ಬೇಡಿಕೆ ಇರಬೇಕು. ಬೇಡಿಕೆ ಹೆಚ್ಚಾದಂತ ಸಂದರ್ಭದಲ್ಲಿ ಏನಾಗುತ್ತೆ, ಗ್ರಾಹಕರು ಅತಿ ಹೆಚ್ಚು ಬೆಲೆ ಕೊಟ್ಟು ಕೊಂಡ್ಕೊಂತಾರೆ. ಆಗ ಆ ವಸ್ತುವಿಗೆ ಬೇಡಿಕೆ ಹೆಚ್ಚಾದಾಗ ಪೂರೈಕೆಯೂ ಸಹ ಹೆಚ್ಚಾಗುತ್ತೆ. ಆ ಒಂದು ಉದ್ಯಮಿ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ಉದ್ಯಮಿ ನಿರ್ವಹಿಸುವಂತಹ ಕಾರ್ಯಗಳೇನು? ಬಹಳ ಪ್ರಮುಖವಾಗಿ ಅತ್ಯಂತ ಮುಖ್ಯವಾಗಿ ಕೆಲವೊಂದು ಕಾರ್ಯಗಳನ್ನ ಈ ಉದ್ಯಮಿಯು ನಿರ್ವಹಿಸ್ತಾನೆ. ಹಾಗಾದ್ರೆ ಉದ್ಯಮಿಯ ಕಾರ್ಯಗಳನ್ನ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇ ಕಾರ್ಯ, ಉದ್ಯಮಿಯು ವ್ಯಾಪಾರ ವಹಿವಾಟುಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸ್ತಾನೆ. ಅಂದ್ರೆ ಈ ಉದ್ಯಮಿಯು ವ್ಯಾಪಾರ ವಹಿವಾಟುಗಳನ್ನ ಅನೇಕ ಚಟುವಟಿಕೆಗಳ ಮೂಲಕ, ಅಂದ್ರೆ ಅವನು ಯಾವ್ದಾದ್ರು ಉತ್ಪಾದನಾ ಚಟುವಟಿಕೆ ಇರ್ಬೋದು, ಅನುಭೋಗ, ವಿನಿಮಯ ಮುಂತಾದ ಯಾವ್ದಾದ್ರು ಒಂದು ಚಟುವಟಿಕೆಗಳ ಮೂಲಕ ಅವನು ಪ್ರಾರಂಭಿಸ್ತಾನೆ. ಯಾವುದನ್ನ? ವ್ಯಾಪಾರ ಚಟುವಟಿಕೆಗಳನ್ನ ಯಾವ್ದಾದ್ರು ಚಟುವಟಿಕೆಗಳ ಮೂಲಕವಾಗಿ ನಿರ್ವಹಿಸ್ತಾನೆ. ಈ ಉದ್ಯಮಿಯ ಕಾರ್ಯಗಳು ಅಂದಾಗ ಮೊದಲನೇ ಕಾರ್ಯ ಉದ್ಯಮಿಯ ಕಾರ್ಯಗಳು. ಉದ್ಯಮಿ ಅನೇಕ ಕಾರ್ಯಗಳನ್ನ ನಿರ್ವಹಿಸ್ತಾನೆ. ಅದರಲ್ಲಿ ಮೊದಲನೇ ಕಾರ್ಯ ಅಂತಂದಾಗ ಉದ್ಯಮಿಯು ವ್ಯಾಪಾರ ಚಟುವಟಿಕೆಗಳನ್ನ
ಯಾವುದಾದ್ರೂ ಒಂದು ಚಟುವಟಿಕೆಯ ಮೂಲಕವಾಗಿ ಅವನು ಪ್ರಾರಂಭಿಸ್ತಾನೆ. ಅಂದ್ರೆ ವ್ಯಾಪಾರ ಚಟುವಟಿಕೆಗಳನ್ನ ಅನೇಕ ಯೋಜನೆಗಳ ಮೂಲಕ, ಉತ್ತಮವಾದಂತಹ ಯೋಜನೆಗಳ ಮೂಲಕವಾಗಿ ಅವನು ವ್ಯಾಪಾರ ಚಟುವಟಿಕೆಗಳನ್ನ ಪ್ರಾರಂಭಿಸ್ತಾನೆ. ಇದು ಮೊದಲನೇ. ಇನ್ನು ಎರಡನೇದು ಉತ್ಪಾದನಾಂಗಗಳನ್ನು ಸಂಯೋಜಿಸ್ತಾನೆ. ಉದ್ಯಮಿಯು ಉತ್ಪಾದನಾಂಗಗಳು, 4 ಉತ್ಪಾದನಾಂಗಗಳು ಬರ್ತವೆ. 1 ಭೂಮಿ, 2 ಶ್ರಮ, 3 ಬಂಡವಾಳ, 4 ಸಂಘಟನೆ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಈ 4 ಉತ್ಪಾದನಾಂಗಗಳನ್ನು ಸಂಯೋಜಿಸ್ತಾನೆ. ಏಕೆಂದಾಗ ಒಂದು ಉದ್ಯಮಿಯನ್ನ ಪ್ರಾರಂಭಿಸುವಂತ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ನಾವು ಉದ್ಯಮಿಯನ್ನ ಪ್ರಾರಂಭಿಸಬೇಕು, ಸ್ಥಾಪನೆ ಮಾಡಬೇಕು? ಭೂಮಿ ಅಲ್ಲಿ ಬಹಳ ಪ್ರಮುಖವಾಗುತ್ತೆ. ಇನ್ನು ಎರಡನೇ ಭೂಮಿ, ಶ್ರಮ. ಎಷ್ಟು ಜನ ಕೆಲಸಗಾರರನ್ನ ನಾನು ಬಳಕೆ ಮಾಡಿಕೊಂಡು ಈ ಒಂದು ಉದ್ಯಮಿಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ? ಕಾರ್ಮಿಕರು ಎಷ್ಟು ಜನ ಬೇಕಾಗುತ್ತೆ? ಇಲ್ಲಿ ಶ್ರಮ. ಇನ್ನು ಮೂರನೇದು ಬಂಡವಾಳ. ಇಲ್ಲಿ ಎಷ್ಟು ಬಂಡವಾಳ, ಹಣವನ್ನ ನಾವು ಇಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಂಡವಾಳವನ್ನ ನಾನು ವಿನಿಯೋಗಿಸ್ಕೊಳ್ಬೇಕು, ಹಣವನ್ನ ತೊಡಗಿಕೊಳ್ಬೇಕು, ಬಂಡವಾಳವನ್ನ ನಾನು ಇಲ್ಲಿ ಓಡಬೇಕು. ಇಲ್ಲಿ ಬಂಡವಾಳವು ಸಹ ಪ್ರಮುಖವಾಗುತ್ತೆ. ಇನ್ನು 4ನೇ ಸಂಘಟನೆ. ಇಲ್ಲಿ ಇರುವಂತಹ ಕೆಲಸಗಾರರನ್ನ ನಾನು ಸಂಘಟಿಸಿಬಿಟ್ಟು ನಾನು ಹೇಗೆ ವಸ್ತು ಉತ್ಪಾದನೆ ಮಾಡಿ ಲಾಭ ಗಳಿಸಬೇಕು, ಅದಕ್ಕೋಸ್ಕರವಾಗಿ ಈ 4 ಉತ್ಪಾದನಾಂಗಗಳನ್ನ ಸಂಯೋಜಿಸುವುದು ಸಹ ಉದ್ಯಮಿಯ ಒಂದು ಪ್ರಮುಖವಾದಂತಹ ಕಾರ್ಯವಾಗಿರುತ್ತೆ. ಆ ನಿಜಕ್ಕೂ ಯಶಸ್ಸನ್ನ ಸಾಧನೆಯನ್ನ ಮಾಡಬೇಕು ಅಂದರೆ ಈ 4 ಉತ್ಪಾದನಾಂಗಗಳನ್ನ ಸಂಯೋಜಿಸುವಂತಹ ಪರಿಣಿತಿಯನ್ನ, ಜ್ಞಾನವನ್ನ, ಕೌಶಲ್ಯವನ್ನ, ಬುದ್ಧಿವಂತಿಕೆಯನ್ನ ಒಬ್ಬ ಉದ್ಯಮಿ ಹೊಂದಿರಬೇಕು. ಆಗ ಅವನು ಸಾಧನೆಯನ್ನ, ಒಬ್ಬ ಯಶಸ್ವಿ ಉದ್ಯಮಿ ಆಗ್ತಾನೆ. ನೆಕ್ಸ್ಟ್ ಮೂರನೇದು, ಉದ್ಯಮಗಾರರು ಉತ್ಪಾದಿಸುವ ವಸ್ತುಗಳ ಬಗ್ಗೆ, ತಾಂತ್ರಿಕತೆಯ ಬಗ್ಗೆ, ಮಾರುಕಟ್ಟೆ ಮತ್ತು ಉದ್ಯೋಗ ಮುಂತಾದವುಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾನೆ. ಅಂದ್ರೆ ಒಬ್ಬ ಉದ್ಯಮಗಾರನು ಉತ್ಪಾದಿಸುವ ವಸ್ತುಗಳ ಬಗ್ಗೆ, ಅವನೇನು ವಸ್ತು ಉತ್ಪಾದಿಸ್ತಾನೋ, ಪೆನ್ ಉತ್ಪಾದನೆ ಮಾಡ್ತಾನೋ, ಚಾಪೀಸ್ ಉತ್ಪಾದನೆ ಮಾಡ್ತಾನೋ, ಟೆಕ್ಸ್ಟ್ ಬುಕ್ ಉತ್ಪಾದನೆ ಮಾಡ್ತಾನೋ, ಇನ್ನಿತರ ಯಾವ್ದಾದ್ರು ವಸ್ತುಗಳನ್ನ ಅವನು ಉತ್ಪಾದನೆ ಮಾಡ್ತಾನೆ. ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ತಾನೋ ಆ ವಸ್ತುಗಳ ಬಗ್ಗೆ, ಆ ಉತ್ಪಾದನೆಯ ಬಗ್ಗೆ, ಆ ವಸ್ತುವಿನ ತಾಂತ್ರಿಕತೆ ಬಗ್ಗೆ, ಉತ್ಪಾದನೆಯ ಅಲ್ಲಿನ ತಾಂತ್ರಿಕತೆಯ ಬಗ್ಗೆ, ಮಾರುಕಟ್ಟೆಯ ಬಗ್ಗೆ ಮುಂತಾದವುಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳೋನು ಅವನೇ. ಯಾವುದೇ ಒತ್ತಡಕ್ಕೆ ಮುನಿಯದೆ ಅವನು ತನ್ನ ಉತ್ಪಾದಿಸುವಂತ ವಸ್ತುಗಳ ಬಗ್ಗೆ ಅವನು ನಿರ್ಧಾರ ತೆಗೆದುಕೊಳ್ಳುವ ಒಂದು ಅಧಿಕಾರವನ್ನು, ಸ್ವಾತಂತ್ರ್ಯವನ್ನ ಅವನು ಪಡೆದಿರ್ತಾನೆ. ಅದಕ್ಕೋಸ್ಕರ ಇದು ಬಹಳ ಪ್ರಮುಖವಾದಂತಹ ಒಂದು ಕಾರ್ಯವಾಗಿರುತ್ತೆ. 3. ಇನ್ನು 4ನೇದು, ಉದ್ಯಮಿ ಎಲ್ಲ ಅಂಶಗಳನ್ನ ಸಮಂಜಸವಾಗಿ ಸಂಯೋಜಿಸ್ತಾನೆ. ಉದ್ಯಮಿ ಎಲ್ಲ ಅಂಶಗಳನ್ನು, ಇನ್ನಿತರವಾದಂತಹ ಕೆಲವು ಈ ಉತ್ಪಾದನಾಂಗಗಳನ್ನು ಹೊರತುಪಡಿಸಿ ಉಳಿದಂತ ಕೆಲವು ಅಂಶಗಳನ್ನು, ಅವರಿಗೆ ಕಾರ್ಮಿಕರು ನೀಡುವಂತಹ ವೇತನ ಇರಬಹುದು, ಅಥವಾ ಇನ್ನಿತರವಾದಂತಹ ಕೆಲವೊಂದು ಮೂಲಭೂತವಾದಂತಹ ಸೌಕರ್ಯಗಳು, ಈ ಮುಂತಾದ ಅಂಶಗಳನ್ನ ಸಂಯೋಜಿಸುವುದು ಸಹ ಉದ್ಯಮಿ. ಅದಕ್ಕೋಸ್ಕರ ಉದ್ಯಮಿಯು ಕೆಲವು ಇನ್ನಿತರ ಅಂಶಗಳನ್ನ ಸಂಯೋಜಿಸುತ್ತಾನೆ. ನೆಕ್ಸ್ಟ್, ಉದ್ಯಮಿಯು ಹೊಸ ವಿಧಾನಗಳನ್ನ, ಹೊಸ ರೀತಿಯಾದಂತಹ ವಿಧಾನಗಳನ್ನ, ಪದ್ಧತಿಗಳನ್ನ ರೂಢಿಗೆ ತರುವುದು ಸಹ ಉದ್ಯಮಿಯಾಗಿರ್ತಾನೆ. ಉದ್ಯಮಿಯ ಕಾರ್ಯಗಳು ಅಂದಾಗ ಹೊಸ ಪದ್ಧತಿಗಳನ್ನ ರೂಢಿಗೆ ತರುವುದು. ನೆಕ್ಸ್ಟ್, ಉದ್ಯಮಿಯು ತನ್ನ ಉದ್ಯಮದ ಹಣಕಾಸಿನ ಆಯವ್ಯಯನ್ನ, ತನ್ನ ಉದ್ಯಮಿಯನ್ನ ಏನು ಪ್ರಾರಂಭ ಮಾಡಿರ್ತಾನೋ ಆ ಉದ್ಯಮಿಯನ್ನ ಅಥವಾ ಒಂದು ಉದ್ಯಮಿಯನ್ನ, ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿರ್ತಾನೋ ಅದರ ಆಯವ್ಯಯ ಅಂದ್ರೆ ಆದಾಯ ಮತ್ತು ಖರ್ಚು ಇವೆರಡನ್ನೂ ಸಹ ನಿಭಾಯಿಸುವುದು ಸಹ ಇದು ಪ್ರಮುಖ ಅವನ ಒಂದು ಕೆಲಸವಾಗಿರುತ್ತೆ, ಅವನ ಒಂದು ಕಾರ್ಯವಾಗಿರುತ್ತೆ. ಅಂದ್ರೆ ನಾನು ಒಬ್ಬ ಉದ್ಯಮಿ ಇದ್ದಾಗ, ನಾನು ಒಂದು ಪೆನ್ ಉತ್ಪಾದನೆ ಮಾಡುವಂತಹ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದ್ದೀನಿ, ಒಂದು ಉದ್ಯಮಿಯನ್ನ ಪ್ರಾರಂಭಿಸಿದ್ದೀನಿ ಅಂದಾಗ ಆ ಉದ್ಯಮಿಯ ಒಂದು ಎಲ್ಲ ಆದಾಯ ಮತ್ತು ಖರ್ಚುಗಳನ್ನು ನಿಭಾಯಿಸೋದು ಸಹ ನಾನೊಬ್ಬ ಉದ್ಯಮಿ. ಅದಕ್ಕೋಸ್ಕರ ನನ್ನ ಕಾರ್ಯ ಏನಪ್ಪಾ ಅಂದ್ರೆ ಆ ಒಂದು ಸಂಸ್ಥೆಯ ಆದಾಯ ಮತ್ತು ಖರ್ಚುಗಳನ್ನು ಸಂಪೂರ್ಣವಾಗಿ ನಿಭಾಯಿಸೋದು. ಅದರಿಂದ ಹೆಚ್ಚಿಗೆ ಲಾಭ ಬಂದ್ರು ನಾನೇ, ಅದೇನಾದ್ರು ನಷ್ಟ ಉಂಟಾದಾಗ ಆ ನಷ್ಟವನ್ನ ತುಂಬಿಕೊಳ್ಳೋದು ನಾನೇ. ಅದಕ್ಕೋಸ್ಕರ ಆದಾಯ ಮತ್ತು ಖರ್ಚುಗಳನ್ನು ನಿಭಾಯಿಸೋದು ಸಹ ನಾನೇ. ಇತರ ಅಂಶಗಳನ್ನು ಸಂಯೋಜಿಸೋದು ಉದ್ಯಮಿ. ಆ ಕಾರ್ಯವನ್ನು ನಿರ್ವಹಿಸಬೇಕು. ಉತ್ಪಾದನಾಂಗಗಳನ್ನು ಸಂಯೋಜಿಸಬೇಕು. ವಸ್ತುಗಳ ಉತ್ಪಾದನೆ ಬಗ್ಗೆ, ಮಾರುಕಟ್ಟೆಯ ಬಗ್ಗೆ, ಇನ್ನಿತರ ಅಂಶಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು. ಮತ್ತು ನಾನು ಮಾಡುವಂತಹ ವ್ಯಾಪಾರ ಚಟುವಟಿಕೆಗಳನ್ನ ಯೋಜನೆಗಳ ಮೂಲಕ ಪ್ರಾರಂಭಿಸಬೇಕು. ಇವು ನನ್ನ ಒಂದು ಪ್ರಮುಖ, ನಾನು ಅಂತಂದ್ರೆ ಉದ್ಯಮಿಯ ಒಂದು ಕಾರ್ಯಗಳಾಗಿರ್ತವೆ. ಇನ್ನು ಕೆಲವೊಂದು ಬಹಳ ಪ್ರಮುಖವಾದಂತಹ ಕಾರ್ಯಗಳು ಅಂತಂದಾಗ ಕಷ್ಟ ನಷ್ಟಗಳನ್ನ, ಅನಿಶ್ಚಿತತೆಗಳನ್ನ ಎದುರಿಸಬೇಕಾಗುತ್ತೆ. ಕಷ್ಟ ನಷ್ಟಗಳು ಅಂದಾಗ ಒಬ್ಬ ನಾನು ಸ್ಥಾಪನೆ ಮಾಡಿರುವಂತಹ ಉದ್ಯಮಿ ನಷ್ಟ ಉಂಟಾದಾಗ
ಅಥವಾ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪಗಳಿಗೆ, ಅನಿಶ್ಚಿತತೆಗಳಿಗೆ, ಹಿಂಗ ಆಗ್ಬಾರ್ದಾಯ್ತು ಈಗ ಆಗೋಯ್ತು ಎಂಬ ಅನಿಶ್ಚಿತತೆಗಳಿಗೆ, ಪ್ರಕೃತಿ ವಿಕೋಪಗಳಿಗೆ ತುತ್ತಾದಂತಹ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿಯನ್ನು ಸಹ ಎದುರಿಸುವಂತಹ ಜಾಣ್ಮೆ, ತಾಳ್ಮೆ ಇರಬೇಕಾಗುತ್ತೆ. ಇದು ಸಹ ಒಂದು ಪ್ರಮುಖ ಕಾರ್ಯನೀಯ. ಯಾಕೆಂದ್ರೆ ನಷ್ಟ ಉಂಟಾಯ್ತಲ್ಲಪ್ಪ ಅಂತೇಳಿ ನಾನು ಇನ್ನು ಯಾವುದೋ ಒಂದು ಮಾನಸಿಕ ಒತ್ತಡಕ್ಕೆ ನಾನು ಒಳಗಾದ್ರೆ ನನ್ನ ನಂಬಿರುವಂತಹ ಲಕ್ಷಾಂತರ, ನೂರಾರು, ಸಾವಿರಾರು ಕಾರ್ಮಿಕರು, ಅವರ ಒಂದು ಕುಟುಂಬದವರ ಪರಿಸ್ಥಿತಿ ಏನಾಗುತ್ತೆ? ಅದಕ್ಕೋಸ್ಕರವಾಗಿ ಆ ನಷ್ಟ ಭರಿಸುವಂತಹ ಜಾಣ್ಮೆನೆ ಇರಬೇಕು, ಅನಿಶ್ಚಿತೆಯನ್ನು ಎದುರಿಸುವಂತಹ ತಾಳ್ಮೆ, ಬುದ್ಧಿವಂತಿಕೆಯನ್ನು ಸಹ ಇರಬೇಕಾಗತ್ತೆ ಒಬ್ಬ ಉದ್ಯಮಿಗೆ. ಉದ್ಯಮಿಯ ವ್ಯಾಪಾರ ಮಾರ್ಗಗಳನ್ನು ತಿಳಿಸಿ ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳ್ಳುವಂತೆ ಮಾರ್ಗದರ್ಶನವನ್ನ ನೀಡಬೇಕಾಗತ್ತೆ. ಅಂದಾಗ ನಾನೊಬ್ಬ ಉದ್ಯಮಿ ಆಗಿರೋದ್ರಿಂದ, ನಾನೊಬ್ಬ ಉದ್ಯಮಿ ನನ್ನ ಒಂದು ಯೋಜನೆ ಮೂಲಕವನ್ನು ನಾನು ಪ್ರಾರಂಭಿಸಿರುವಂತಹ ವ್ಯಾಪಾರ ಚಟುವಟಿಕೆಗಳನ್ನ ಯಶಸ್ಸಿನತ್ತ ಸಾಧನೆಯತ್ತ ಕೊಂಡೊಯ್ಯುವಂತ ಸಂದರ್ಭದಲ್ಲಿ ಒಂದು ಮಾರ್ಗದರ್ಶನವನ್ನು ಸಹ ಇತರ ಒಂದು ಕೆಲಸಗಾರರಿಗಿರ್ಬೋದು, ತನ್ನ ಸಹೋದ್ಯೋಗಿ ಮಿತ್ರರಿಗೆ ನೀಡಬೇಕಾಗುತ್ತೆ. ಮಾರ್ಗದರ್ಶನ ಕಾರ್ಯವನ್ನು ಸಹ ನಾನು ನಿರ್ವಹಿಸಬೇಕು. ಇವು ಒಬ್ಬ ಉದ್ಯಮಿಯ ಕಾರ್ಯಗಳು. ಉದ್ಯಮಿ ನಿರ್ವಹಿಸುವಂತಹ ಕಾರ್ಯಗಳು ಯಾವ್ಯಾವ ಕಾರ್ಯಗಳು ನಿರ್ವಹಿಸ್ತೇನೆ ಅಂದ್ರೆ, ಒಂದು ತನ್ನ ಪ್ರಾರಂಭಿಸುವಂತಹ ವ್ಯಾಪಾರ ಚಟುವಟಿಕೆಯನ್ನು ಯೋಜನೆಗಳ ಮೂಲಕ ಪ್ರಾರಂಭಿಸುವುದು. ಎರಡನೇದು ಉತ್ಪಾದನಾಂಗಗಳನ್ನ ಸಂಯೋಜಿಸುವುದು. 3 ಇತರೆ ಅಂಶಗಳನ್ನ, ಉತ್ಪಾದನಾಂಗಗಳನ್ನು ಹೊರತುಪಡಿಸಿ ಇನ್ನಿತರ ಅಂಶಗಳನ್ನ ಸಂಯೋಜಿಸುವುದು ಸಹ ಉದ್ಯಮಿ. ನೆಕ್ಸ್ಟ್ ಉದ್ಯಮಿಯ 4ನೇ ಕಾರ್ಯ, ತಾನು ಉತ್ಪಾದಿಸುವ ವಸ್ತುಗಳ ಬಗ್ಗೆ, ಉತ್ಪಾದನೆ ಬಗ್ಗೆ, ಮಾರುಕಟ್ಟೆಯ ಬಗ್ಗೆ, ಇನ್ನಿತರ ಅಂಶಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವುದು. ಇದು ಉದ್ಯಮಿಯ ಒಂದು ಕಾರ್ಯವಾಗಿರುತ್ತೆ. ಇನ್ನ 5ನೇದು ಕೆಲವೊಂದು ನಷ್ಟ ಭರಿಸುವಂತಹ, ಕೆಲ ಅನಿಶ್ಚಿತೆಗಳನ್ನು ಎದುರಿಸುವುದು ಸಹ ಉದ್ಯಮಿಯಾಗಿರ್ತಾನೆ. ಇದು 5ನೇ ಪ್ರಮುಖವಾದಂತಹ ಒಂದು ಕಾರ್ಯ. ಇನ್ನು 6ನೇದು ಉದ್ಯಮಿಯು ಆದಾಯ ಮತ್ತು ಖರ್ಚು, ಆಯವ್ಯಯವನ್ನು ಸಹ ನಿಭಾಯಿಸ್ತಾನೆ. ಇದು 6ನೇ ಕಾರ್ಯ, ನಿಭಾಯಿಸುವಂತಹ ಒಂದು ಕಾರ್ಯ. ಇನ್ನು 7ನೇದು ಉದ್ಯಮಿಯು ತನ್ನ ಒಂದು ವ್ಯಾಪಾರ ವಹಿವಾಟಿನಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಒಂದು ಕೆಲಸಗಾರರಿಗೆ, ತನ್ನ ಸಹೋದ್ಯೋಗಿ ಮಿತ್ರರಿಗೆ ಮಾರ್ಗದರ್ಶನ ನೀಡುವಂತಹ ಕಾರ್ಯವನ್ನು ಸಹ ಉದ್ಯಮಿ ಮಾಡ್ತಾನೆ. ಮಾರ್ಗದರ್ಶನ ನೀಡುವಂತಹ ಕಾರ್ಯವನ್ನ. ನಂತರ 8ನೇದು ಹೊಸ ಹೊಸ ವಿಧಾನಗಳನ್ನ, ಹೊಸ ಹೊಸ ಪದ್ಧತಿಗಳನ್ನ ರೂಢಿಗೆ ತರುವುದು. ಹೊಸ ಹೊಸ ಪದ್ಧತಿ, ಹೊಸ ಹೊಸ ವಿಧಾನಗಳನ್ನ ರೂಢಿಗೆ ತರುವುದು. ಇವು ಉದ್ಯಮಿಯು ನಿರ್ವಹಿಸುವಂತಹ ಕಾರ್ಯಗಳು. ಪ್ರಾರಂಭದಲ್ಲಿ ಹೇಳಿದ್ದು ಉದ್ಯಮಗಾರಿಕೆಯ ಗುಣಲಕ್ಷಣಗಳು: ಸೃಜನಾತ್ಮಕತೆ, ಕ್ರಿಯಾತ್ಮಕತೆ, ಗುರಿ ಮುಟ್ಟುವಿಕೆ, ಹೊಸ ಹೊಸ ಪದ್ಧತಿಗಳನ್ನು ರೂಢಿಗೆ ತರುವುದು. ಅವು 12 ಪಾಯಿಂಟ್ಸ್ಗಳು ಬರ್ತವೆ. ಅವು ಉದ್ಯಮಗಾರಿಕೆ ಗುಣಲಕ್ಷಣಗಳು. ಇನ್ನ ಉದ್ಯಮಿಯ ಕಾರ್ಯಗಳು ಅಂದಾಗ 8 ಪಾಯಿಂಟ್ಸ್ ಬರ್ತವೆ. ಇವು ಸಹ ನಿಮ್ಮ ಪರೀಕ್ಷೆಯಲ್ಲಿ ಬಹಳ ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ನಿಮ್ಮ ಪರೀಕ್ಷೆಯಲ್ಲಿ 2 ಅಲ್ಲ 3 ಅಂಕಗಳಿಗೆ ಕೇಳುವಂತ ಸಂದರ್ಭ ಇರುತ್ತೆ. 3 ಅಂಕಗಳಿಗೆ ಕೇಳಬಹುದು. ಉದ್ಯಮಿಯ ಕಾರ್ಯಗಳನ್ನ ಪಟ್ಟಿ ಮಾಡಿ, ಉದ್ಯಮಿಯ ಕಾರ್ಯಗಳನ್ನ ತಿಳಿಸಿ. ಒಬ್ಬ ಉದ್ಯಮಿಯು ನಿರ್ವಹಿಸುವಂತಹ ಕಾರ್ಯಗಳನ್ನ ತಿಳಿಸಿ. ಸರಿ, ಓಕೆ. ನೆಕ್ಸ್ಟ್ ಉದ್ಯಮಗಾರಿಕೆ ಗುಣಲಕ್ಷಣಗಳು, ಉದ್ಯಮಿಯ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡು, ಈಗ ಉದ್ಯಮಿಯ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಮತ್ತು ಉದ್ಯಮಿಯ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಉದ್ಯಮಿಯ ಪಾತ್ರ. ಹಾಗಾದ್ರೆ ಉದ್ಯಮಿಯ ಪಾತ್ರ ಏನು? ಈ ಉದ್ಯಮಿಗಳು ವ್ಯಾಪಾರದ ಧುರೀಣರು ಅಂತ ಕರಿತೀವಿ. ವ್ಯಾಪಾರದ ಧುರೀಣರು ಇವರು ವಿವಿಧ ಅನಿಸಿಕೆಗಳನ್ನ ಗಮನಿಸಿ ಅವುಗಳನ್ನ ಕಾರ್ಯರೂಪಕ್ಕೆ ತಂದು ಆರ್ಥಿಕ ಪ್ರಗತಿ ಮತ್ತು ಅಭಿವೃದ್ಧಿಯನ್ನ ಕೈಗೊಳ್ತಾರೆ. ಅಂದ್ರೆ ಹೊಸ ರೀತಿಯ ಯೋಜನೆಗಳನ್ನ, ಪದ್ಧತಿಗಳನ್ನ ಅವರು ರೂಢಿಗೆ ತರೋದ್ರ ಮೂಲಕವಾಗಿ ಆರ್ಥಿಕ ಪ್ರಗತಿಯನ್ನ, ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾರೆ. ಕೇವಲ ಕೈಗಾರಿಕಾ ಕ್ಷೇತ್ರವನ್ನ ಮಾತ್ರವಲ್ಲ, ಈ ಉದ್ಯಮಿಗಳು ಕೆಲವು ಕೈಗಾರಿಕಾ ಕ್ಷೇತ್ರವನ್ನ ಪರಿಗಣಿಸಿ ಅಲ್ಲಿನ ಒಂದು ಅಭಿವೃದ್ಧಿ ಪ್ರಗತಿಗೆ ಶ್ರಮಿಸುವುದರ ಜೊತೆಗೆ ಇವರು ವ್ಯವಸಾಯ ಕ್ಷೇತ್ರವನ್ನ, ಸೇವಾ ಕ್ಷೇತ್ರವನ್ನ, ಹೀಗೆ ಇನ್ನಿತರ ಕ್ಷೇತ್ರಗಳ ಒಂದು ಅಭಿವೃದ್ಧಿಯಲ್ಲೂ ಸಹ ತನ್ನ ಕಾರ್ಯವನ್ನ, ತಮ್ಮ ಪಾತ್ರವನ್ನ ಉದ್ಯಮಿಗಳು ನಿರ್ವಹಿಸ್ತಾರೆ. ಹಾಗಾದ್ರೆ ಈ ಉದ್ಯಮಿಗಳು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಗೆ ಉದ್ಯಮಿಗಳು ನಿರ್ವಹಿಸುವಂತಹ ಪಾತ್ರದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಉದ್ಯಮಿಗಳು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಗೆ ನಿರ್ವಹಿಸುವಂತಹ ಪಾತ್ರದ
ಬಹಳ ಪ್ರಮುಖವಾದಂತಹ ಕಾರ್ಯಗಳು ಅಂತಂದಾಗ ಬಹಳ ಸುಮಾರು 9 ಒಂದು ಕಾರ್ಯಗಳನ್ನ ಉದ್ಯಮಿಗಳು ನಿರ್ವಹಿಸ್ತಾರೆ. ಯಾವ್ಯಾವು ಅಂದ್ರೆ, ಒಂದು, ಉದ್ಯಮಿಗಳು ಜನರ ಅನುಪಯುಕ್ತ ಉಳಿತಾಯಗಳನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತಾರೆ. ಅಂದ್ರೆ ಇವರು ಜನರ ಅನುಪಯುಕ್ತವಾದಂತಹ ಉಳಿತಾಯವನ್ನ, ಏನ್ ಜನರು ಉಳಿತಾಯ ಮಾಡಿರ್ತಾರೋ ಆ ಉಳಿತಾಯವನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತಾರೆ. ಇದು ಸಹ ಒಂದು ಉದ್ಯಮಿಯ ಒಂದು ಕಾರ್ಯವಾಗಿರೋದು, ಇವರ ಪ್ರಮುಖವಾದಂತಹ ಒಂದು ಪಾತ್ರ. ಎರಡನೇದು, ಸ್ವಯಂ ಉದ್ಯೋಗಗಳನ್ನ ಪ್ರಾರಂಭಿಸುವುದರ ಮೂಲಕ ಉದ್ಯಮಿಗಳು ಕುಶಲಕರ್ಮಿಗಳಿಗೆ, ತಾಂತ್ರಿಕ ಯೋಗ್ಯತೆ ಉಳ್ಳವರಿಗೆ ಮತ್ತು ಕಸುಬುದಾರರಿಗೆ ಅಧಿಕ ಪ್ರಮಾಣದ ಉದ್ಯೋಗಗಳನ್ನು ಒದಗಿಸ್ತಾರೆ. ಸ್ವಯಂ ಉದ್ಯೋಗಗಳನ್ನ ಪ್ರಾರಂಭಿಸುವುದರ ಮೂಲಕವಾಗಿ ಈ ಉದ್ಯಮಿ ಒಂದು ಸ್ವಯಂ ಉದ್ಯೋಗವನ್ನ ಪ್ರಾರಂಭಿಸುವುದರ ಮೂಲಕವಾಗಿ ಕುಶಲಕರ್ಮಿಗರಿಗೆ, ತಾಂತ್ರಿಕ ಯೋಗ್ಯತೆ ಉಳ್ಳವರಿಗೆ, ಕಸುಬುದಾರರಿಗೆ ಅಧಿಕ ಪ್ರಮಾಣದ ಉದ್ಯೋಗ ಅವಕಾಶವನ್ನು ಒದಗಿಸ್ತಾರೆ. ಅವರಿಗೆ ಉದ್ಯೋಗ ಅವಕಾಶ ಒದಗಿಸಿದಾಗ ಅವರ ಒಂದು ಆದಾಯವೂ ಸಹ ಹೆಚ್ಚಾಗುತ್ತೆ, ಅವರ ಜೀವನ ಮಟ್ಟವೂ ಸಹ ಹೆಚ್ಚಾಗುತ್ತೆ. ಆ ಹಿನ್ನೆಲೆಯಲ್ಲಿ, ಆ ನಿಟ್ಟಿನಲ್ಲಿ ಒಂದು ಪರೋಕ್ಷವಾಗಿ ದೇಶದ ಅಭಿವೃದ್ಧಿಗೆ ತಮ್ಮದೇ ಅಂತ ಕೊಡುಗೆಯನ್ನ, ಕಾಣಿಕೆಯನ್ನು ಇವರು ನೀಡ್ತಾರೆ. ಮೂರನೇದು, ಉದ್ಯಮಿಗಳು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ತಲಾವರಮಾನವನ್ನ ಹೆಚ್ಚಿಸ್ತಾರೆ. ಅಂದ್ರೆ ಇವರು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರಿತೀವಿ. ನಿವ್ವಳ ದೇಶೀಯ ಉತ್ಪನ್ನ, ಇದನ್ನ GDP ಅಂತ ಕರೀತೀವಿ. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP ಅಂದ್ರೆ ನಿವ್ವಳ, ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ, ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ತಲಾವರಮಾನವನ್ನ ಹೆಚ್ಚಿಸ್ತಾರೆ. ಯಾರು? ಉದ್ಯಮಿಗಳು. ಜನರ ತಲಾವರಮಾನ, ತಲಾದಾಯ ಅಂತ ನಾವು ತಿಳ್ಕೊಂಡಿದ್ವಿ. ಏನು ತಲಾದಾಯ ಅಂತಂದ್ರೆ, ಒಂದು ದೇಶದ ಆದಾಯವನ್ನ ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತಹ ಮೊತ್ತವನ್ನೇ ನಾವು ತಲಾದಾಯ ಅಂತ ಕರಿತೀವಿ. ಈ ಜನರ ತಲಾವರಮಾನವನ್ನ, ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನವನ್ನು ಹೆಚ್ಚಿಸೋದು ಅಂದ್ರೆ ಉದ್ಯಮಿಗಳು. ನಾಲ್ಕನೇದು, ಉದ್ಯಮಿಗಳು ಬಂಡವಾಳ ಮತ್ತು ಕೌಶಲ್ಯವನ್ನ ಪ್ರಯೋಜನಕಾರಿಯಾಗಿ ಒಟ್ಟುಗೂಡಿಸಿ ಹೊಸ ವಸ್ತುಗಳನ್ನ ಮತ್ತು ಸೇವೆಗಳನ್ನ ತಂದು ಮಾರುಕಟ್ಟೆಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಅಂದ್ರೆ ಬಂಡವಾಳ ಮತ್ತು ಕೌಶಲ್ಯವನ್ನ ಪ್ರಯೋಜನಕಾರಿಯಾಗಿ ಅವನು ಒಂದುಗೂಡಿಸಿ ಸೇವೆಗಳನ್ನ ರೂಢಿಗೆ ತಂದು, ಹೊಸ ವಸ್ತುಗಳನ್ನ ಮತ್ತು ಸೇವೆಗಳನ್ನ ರೂಢಿಸಿ ಮಾರುಕಟ್ಟೆಗಳನ್ನ ಅಭಿವೃದ್ಧಿಪಡಿಸೋದು ಅಂತಂದ್ರೆ ಉದ್ಯಮಿಗಳು ಹೊಸ ರೀತಿಯಾದಂತಹ ಒಂದು ಮಾರುಕಟ್ಟೆಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಐದನೇದು, ಉದ್ಯಮಿಗಳು ಉತ್ತಮ ವಸ್ತುಗಳನ್ನ ಕಡಿಮೆ ದರದಲ್ಲಿ ಜನರಿಗೆ ಒದಗಿಸಿ ಅವರ ಜೀವನ ಮಟ್ಟವನ್ನು ಉತ್ತಮಗೊಳ್ಳಲು, ಅಂದ್ರೆ ಬಹಳ ಉತ್ತಮವಾದಂತಹ ಗುಣಮಟ್ಟದ ವಸ್ತುಗಳನ್ನ ಉತ್ಪಾದನೆ ಮಾಡಿ ಸುಲಭವಾಗಿ ಜನರಿಗೆ, ಅಥವಾ ಕಡಿಮೆ ಬೆಲೆಯಲ್ಲಿ ಜನರಿಗೆ ಸಿಗುವಂತೆ ಮಾಡೋದ್ರ ಮೂಲಕವಾಗಿ ಅವರ ಜೀವನ ಮಟ್ಟದ ಹೆಚ್ಚಳಕ್ಕೂ ಸಹ ಕಾರಣಕರ್ತರು ಅಂತಂದ್ರೆ ಉದ್ಯಮಿಗಳು. ನೆಕ್ಸ್ಟ್, ಉದ್ಯಮಿಗಳು ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಇವರು ಪ್ರಾಂತೀಯ ತಾರತಮ್ಯಗಳನ್ನ, ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಒಂದು ತಾರತಮ್ಯವನ್ನು ಹೋಗಲಾಡಿಸಿ ಗ್ರಾಮಾಂತರ ಪ್ರದೇಶಗಳಲ್ಲೂ ಸಹ ಕೈಗಾರಿಕೆಗಳನ್ನ ಪ್ರಾರಂಭಿಸುವುದರ ಮೂಲಕವಾಗಿ ಆ ಒಂದು ಪ್ರಾಂತೀಯ ತಾರತಮ್ಯವನ್ನ, ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸುವುದು ಅಂತಂದ್ರೆ ಉದ್ಯಮಿಗಳು. ನೆಕ್ಸ್ಟ್, ಉದ್ಯಮಿಗಳು ಆದಾಯ ಮತ್ತು ಸಂಪತ್ತು ಒಂದು ಪ್ರದೇಶದಲ್ಲಿ ಕೇಂದ್ರೀಕೃತವಾಗುವುದನ್ನ ಕಡಿಮೆ ಮಾಡಿ ಸಮಾಜದ ಏಳಿಗೆಗೆ ಸಹಾಯ ಮಾಡ್ತಾರೆ. ಅಂದ್ರೆ ಉದ್ಯಮಿಗಳು ಆದಾಯ ಮತ್ತು ಸಂಪತ್ತು ಕೆಲವೇ ಜನರ ಬಳಿ ಕೇಂದ್ರೀಕೃತವಾಗಿರುತ್ತೆ. ಆ ಕೆಲವೇ ಜನರ ಬಳಿ ಕೇಂದ್ರೀಕೃತವಾಗಿರುವುದನ್ನ, ಆದಾಯ ಮತ್ತು ಸಂಪತ್ತು ಕೇಂದ್ರೀಕೃತವಾಗಿರುವುದನ್ನ ತಪ್ಪಿಸಿ ಸಮಾಜದ ಏಳಿಗೆ, ಸಮಾಜದ ಅಭಿವೃದ್ಧಿಗೆ ಒಂದು ಪ್ರಮುಖವಾದಂತಹ ಕಾರ್ಯವನ್ನ ಇವರು ನಿರ್ವಹಿಸ್ತಾರೆ. ಯಾರೋ? ಉದ್ಯಮಿಗಳು. ಇನ್ನು ಉದ್ಯಮಿಗಳು ದೇಶದ ರಫ್ತು ವ್ಯಾಪಾರವನ್ನ ಹೆಚ್ಚಿಸ್ತಾರೆ. ದೇಶದ ರಫ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ವಸ್ತು ಉತ್ಪಾದನೆ ಮಾಡಿ ಆ ರಫ್ತು ಪ್ರಮಾಣವನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವುದರ ಮೂಲಕವಾಗಿ ದೇಶದ ಆದಾಯದ ಹೆಚ್ಚಳಕ್ಕೆ, ಆ ಹಿನ್ನೆಲೆಯಲ್ಲಿ ರಾಷ್ಟ್ರದ ಅಭಿವೃದ್ಧಿಗೂ ಸಹ ಒಂದು ಕೊಡುಗೆಯನ್ನ, ಕಾಣಿಕೆಯನ್ನು ಇವರು ನೀಡ್ತಾರೆ ಉದ್ಯಮಿಗಳು. ಅದಕ್ಕೋಸ್ಕರವಾಗಿ ಉದ್ಯಮಿಗಳ ಒಂದು ಪ್ರಮುಖವಾದ ಪಾತ್ರ ಅಂದಾಗ ಉದ್ಯಮಿಗಳು ದೇಶದ ರಫ್ತು ಪ್ರಮಾಣವನ್ನ ಹೆಚ್ಚಿಸ್ತಾರೆ. ಇನ್ನ ಲಾಸ್ಟ್ ಕೊನೆಯದಾಗಿ ಉದ್ಯಮಿಯ ಒಂದು ಪಾತ್ರ ಅಂದಾಗ ಉದ್ಯಮಿಗಳು ಹೊಸ ಬದಲಾವಣೆಗಳನ್ನ ರೂಢಿಗೆ ತಂದು ತಾಂತ್ರಿಕತೆಯನ್ನು ಬದಲಾಯಿಸಿ ಹೆಚ್ಚು ಲಾಭದಾಯಕವಾಗಲು, ಅಂದ್ರೆ ಹೊಸ ವಿಧಾನಗಳನ್ನ ಜಾರಿಗೆ ತರುವುದರ ಮೂಲಕವಾಗಿ ಇವರು ತಾಂತ್ರಿಕತೆಯನ್ನ ಬದಲಾಯಿಸಿ ಹೆಚ್ಚು ಲಾಭದಾಯಕವಾಗಲು ಶ್ರಮಿಸ್ತಾರೆ ಅಂತಂದ್ರೆ ಉದ್ಯಮಿಗಳು. ಇವು ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಪ್ರಗತಿಯನ್ನ ಹೊಂದಲು ಈ ಉದ್ಯಮಿಗಳು ನಿರ್ವಹಿಸುವಂತಹ ಪಾತ್ರಗಳು.
ಉದ್ಯಮಿಗಳು ಯಾವ್ಯಾವ ತಮ್ಮ ಪಾತ್ರಗಳನ್ನ ನಾವು ಹೇಳ್ದಂಗೆ ಉದ್ಯಮಿಗಳು ಕೇವಲ ಕೈಗಾರಿಕಾ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿದ್ರು ಜೊತೆಗೆ ವ್ಯವಸಾಯ ಸೇವಾ ಕ್ಷೇತ್ರದ ಅಭಿವೃದ್ಧಿಯಲ್ಲೂ ಸಹ ಮುಖ್ಯವಾದಂತಹ ಪಾತ್ರವನ್ನ ಇವರು ವಹಿಸ್ತಾರೆ. ಇವರು ವಹಿಸುವಂತಹ ಪಾತ್ರಗಳು ಅಂತಂದ್ರೆ ಉದ್ಯಮಿಯ ಪಾತ್ರಗಳು ಒಂದು, ಜನರ ಅನುಪಯುಕ್ತ ಉಳಿತಾಯವನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸೋದು. ಜನರ ಅನುಪಯುಕ್ತ ಒಂದು ಉಳಿತಾಯವನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸೋದು. ಅವರ ಸಂಪನ್ಮೂಲಗಳನ್ನು ಉದ್ಯಮಿಗಳನ್ನ ಪ್ರಾರಂಭಿಸಲು ಅದನ್ನ ಆ ಸಂಪನ್ಮೂಲಗಳನ್ನ ಉಪಯೋಗಿಸ್ತಾರೆ. ಇನ್ನು ಎರಡನೇದು ಸ್ವಯಂ ಉದ್ಯೋಗಗಳನ್ನ ಪ್ರಾರಂಭಿಸುವುದರ ಮೂಲಕವಾಗಿ ಕುಶಲಕರ್ಮಿದರಿಗೆ, ಕಸುಬುದಾರರಿಗೆ ಮತ್ತು ತಾಂತ್ರಿಕ ಯೋಗ್ಯತೆ ಉಳ್ಳವರಿಗೆ ಉದ್ಯೋಗಾವಕಾಶವನ್ನು ಒದಗಿಸೋದು. ಉದ್ಯೋಗ ಒಂದು, ಜನರ ಅನುಪಯುಕ್ತ ಉಳಿತಾಯವನ್ನ ಬಂಡವಾಳ ರೂಪದಲ್ಲಿ ಸಂಗ್ರಹಿಸೋದು. ಎರಡನೇದು ಉದ್ಯೋಗ ಅವಕಾಶವನ್ನು ಒದಗಿಸೋದು. ಮೂರನೇದು ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸೋದು. ನಾಲ್ಕನೇದು ಪ್ರಾದೇಶಿಕ ತಾರತಮ್ಯವನ್ನು ಹೋಗಲಾಡಿಸುವ ಮೂಲಕವಾಗಿ ಸಮಾಜದ ಏಳಿಗೆಗೆ ಶ್ರಮಿಸೋದು. ನೆಕ್ಸ್ಟ್ ಐದನೇದು ದೇಶದ ರಫ್ತು ಪ್ರಮಾಣವನ್ನ ಹೆಚ್ಚಿಸೋದು. ಆರನೇದು ದೇಶದ ನಿವ್ವಳ ಉತ್ಪನ್ನವನ್ನ GDP ಮತ್ತು ಜನರ ತಲಾವರಮಾನವನ್ನ ಹೆಚ್ಚಿಸೋದು. GDP ಮತ್ತು ಜನರ ತಲಾವರಮಾನವನ್ನ ಹೆಚ್ಚಿಸೋದು. ನೆಕ್ಸ್ಟ್ ಆರನೇದು ಹೊಸ ಬದಲಾವಣೆಯೊಂದಿಗೆ ಮತ್ತು ತಾಂತ್ರಿಕತೆಯಲ್ಲಿ ಬದಲಾವಣೆಯನ್ನು ತರುವುದರ ಮೂಲಕವಾಗಿ ಲಾಭವನ್ನು ಗಳಿಸಲು ಪ್ರಯತ್ನಿಸುವುದು, ಹೆಚ್ಚು ಲಾಭವನ್ನು ಗಳಿಸಲು ಪ್ರಯತ್ನಿಸುವುದು. ಹೀಗೆ ಈ ಒಂದು ಉದ್ಯಮಿಗಳು ತನ್ನ ಒಂದು ಪಾತ್ರವನ್ನ ದೇಶದ ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿ ಮತ್ತು ಪ್ರಗತಿಯ ದೃಷ್ಟಿಯಿಂದ ತನ್ನ ಪಾತ್ರಗಳನ್ನು ಇವರು ನಿರ್ವಹಿಸ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಉದ್ಯಮಿಯ ಪಾತ್ರಗಳು, ಉದ್ಯಮಗಾರಿಕೆ ಗುಣಲಕ್ಷಣಗಳು, ಉದ್ಯಮಿಯ ಕಾರ್ಯಗಳು ಮತ್ತು ಉದ್ಯಮಿಯ ಪಾತ್ರಗಳ ಬಗ್ಗೆ ನಾವೀಗ ತಿಳ್ಕೊಂಡಿದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ನಿಮ್ಮ ವಿವರ ಅಧ್ಯಯನದ 2ನೇ ಘಟಕ ಉದ್ಯಮಗಾರಿಕೆ, ಈ ಘಟಕದಲ್ಲಿ ನಾವು ತಿಳ್ಕೊಂಡಂತಹ ಕಲಿಕಾಂಶಗಳು ಅಂದ್ರೆ ಉದ್ಯಮಿಯ ಅರ್ಥ, ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಮತ್ತು ಈ ಉದ್ಯಮಿಯ ಪ್ರಮುಖವಾದಂತಹ ಕಾರ್ಯಗಳು ಮತ್ತು ಉದ್ಯಮಿಯ ಪಾತ್ರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಂದಿನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂತ ಇದ್ದೀನಿ. ಮುಂದಿನ ತರಗತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆ.